ಓಂ ಶಾಂತಿ 13/1/25 प्रथम मुरली बाप दादा मधुबना। मीठे बच्चे, पति से पावन बनाने वाले बाप के साथ तुम्हारा बहुत बहुत लव होना चाहिए। ಬಾಬಾ ಹೇಳ್ತಾರೆ, ಮಧುರಾದ ಮಕ್ಕಳೇ, ಪತಿತರಿಂದ ಪಾವನ ಮಾಡುವಂತಹ ತಂದೆಯ ಜೊತೆ ನಿಮ್ಮದು ಬಹಳ ಬಹಳ ಪ್ರೀತಿ ಇರಬೇಕಾಗಿದೆ। ಸವೇರೆ ಸವೇರೆ ಉಟ್ಕರ್ ಪೆಹಲೆ ಬೆಹಲೆ ಕಹೋ, ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಮೊದಲು ಹೇಳಿ, ಏನು ಹೇಳಬೇಕು? ಶಿವ ಬಾಬಾ ಗುಡ್ ಮಾರ್ನಿಂಗ್, ಶಿವ ಬಾಬಾ ಗುಡ್ ಮಾರ್ನಿಂಗ್। ಗುಡ್ ಮಾರ್ನಿಂಗ್ ಶಿವ बाबा अल्ल, ಮೊದಲು शिव बाबा गुड मॉर्निंग। प्रश्न, एक्यूरेट याद के लिए कौन सी धारणाएं चाहिए? एक्यूरेट याद वाले की निशानी क्या होगी? एक्यूरेट ನೆನಪಿಗಾಗಿ ಯಾವ ಒಂದು ಧಾರಣೆಗಳು ಬೇಕಾಗಿದೆ? एक्यूरेट ನೆನಪಿನಲ್ಲಿರುವಂತವರ ಕುರಿತು ಏನಾಗಿರುತ್ತೆ? उत्तर, एक्यूरेट याद के लिए धैर्यता, गंभीरता और समझ चाहिए। एक्यूरेट ನೆನಪಿಗಾಗಿ ಧೈರ್ಯ ಮತ್ತು ಗಂಭೀರತೆ ಮತ್ತು ಜ್ಞಾನ ತಿಳುವಳಿಕೆ ಬೇಕಾಗಿದೆ। इस धारणा के आधार से जो याद करते हैं उनकी याद से मिलती है और बाप की करंट आने लगती है। ಈ ಧಾರಣೆಯ ಆಧಾರದಿಂದ ಯಾರು ನೆನಪು ಮಾಡ್ತಾರೆ ಅವರ ನೆನಪು ತಂದೆಯ ನೆನಪಿನೊಂದಿಗೆ ಸೇರುತ್ತೆ ಮತ್ತು ತಂದೆಯ ಕರೆಂಟು ಬರಲಿಕ್ಕೆ ತೊಡಗುತ್ತೆ। उस करंट से आयु बढ़ेगी, हेल्दी बनते जाएंगे। ಬಾಬಾ ಹೇಳ್ತಾರೆ, ಆ ಕರೆಂಟಿನಿಂದ ನಮ್ಮದು ಆಯುಸ್ಸು ಹೆಚ್ಚುತ್ತೆ, ನಾವು ಆರೋಗ್ಯವಂತರು ಆಗ್ತಾ ಹೋಗ್ತೀವಿ। ದಿಲ್ ಏಕದಮ್ ठहर जाएगी, ಆತ್ಮ ಸತೋ ಪ್ರಧಾನ್ ಬಂತಿ ಜಾಯೇಗಿ। ಹೃದಯ ಪೂರ್ಣವಾಗಿ ಶೀತಲವಾಗಿ ಆಗುತ್ತೆ ಮತ್ತು ಆತ್ಮ ಸತೋ ಪ್ರಧಾನ ಆಗುತ್ತೆ। ಬಾಬಾ ಹೇಳ್ತಾರೆ, ಆಕ್ಯುರೇಟ್ ನೆನಪಿಗಾಗಿ ಧೈರ್ಯ, ಏಕಾಗ್ರತೆಗಾಗಿ ಒಂದು ಧೈರ್ಯ, ಗಂಭೀರತೆ ಅಂದರೆ ಏನು? ಚೆಲ್ಲುತನ, ಹುಡುಗಾಟಿಕೆ ಇರಬಾರ್ದು, ಅಷ್ಟು ಗಮನ ಇಟ್ಕೊಂಡು ನೆನಪು ಮಾಡಬೇಕು ಮತ್ತು ಜ್ಞಾನನೂ ಬೇಕಾಗಿದೆ। ಈ ಧಾರಣೆಯ ಆಧಾರದಿಂದ ಯಾರು ನೆನಪು ಮಾಡ್ತಾರೆ ಅವರ ನೆನಪು ತಂದೆಯ ನೆನಪಿನೊಂದಿಗೆ ಸೇರುತ್ತೆ। ಹೀಗೆ ಎರಡು ವೈರ್ಗಳು ಜಾಯಿಂಟ್ ಆದಾಗ ತಂದೆದು ಕರೆಂಟ್ ಬರಲಿಕ್ಕೆ ತೊಡಗುತ್ತೆ। ಆ ಕರೆಂಟಿನಿಂದ ಆಯುಸ್ಸು ಹೆಚ್ಚುತ್ತೆ, ಆರೋಗ್ಯವಂತರು ಆಗ್ತಾ ಹೋಗ್ತೀರಾ, ಹೃದಯ ಪೂರ್ಣವಾಗಿ ಶೀತಲವಾಗುತ್ತೆ, ಆತ್ಮ ಸತೋ ಪ್ರಧಾನ ಆಗ್ತಾ ಹೋಗುತ್ತೆ, ಆಗ್ಬಿಡುತ್ತೆ। ओम शांति। बाप कहते हैं, मीठे बच्चे ततत्वम। ತಂದೆ ಹೇಳ್ತಾರೆ, ಮಕ್ಕಳೇ, ಮಧುರ ಮಕ್ಕಳೇ, ತತತ್ವಂ ಅರ್ಥಾತ್ ತುಮ್ ಆತ್ಮಾಯೇ ಭಿ ಶಾಂತ ಸ್ವರೂಪ ಹೋ। ನಾನು ಹೇಗೆ ಶಾಂತಿ ಸಾಗರ, ತತತ್ವಂ ನೀವು ಆತ್ಮಗಳು ಸಹ ಶಾಂತ ಸ್ವರೂಪರು ಆಗಿದ್ದೀರಿ। ತುಮ್ ಸರ್ವ ಆತ್ಮಾವಂಕ ಸ್ವಧರ್ಮ ಐಹಿ ಶಾಂತಿ, ನೀವೆಲ್ಲ ಆತ್ಮಗಳದ್ದು ಸ್ವಧರ್ಮ ಹಾಗೇ ಇದೆ ಶಾಂತಿ। ಶಾಂತಿಧಾಮ ಸೆ ಫಿರ್ ಯಹಾ ಆಕರ್ ಠಾಕಿ ಬಂತೆ ಹೋ, ಶಾಂತಿಧಾಮದಿಂದ ಇಲ್ಲಿ ಬಂದು ಠಾಕಿ ಆಗ್ತೀರಾ, ಶಬ್ದದಲ್ಲಿ ಬರ್ತೀರಾ। ಈ ಕರ್ಮೇಂದ್ರಿಯ ತುಮಕೋ ಮಿಲ್ತಿ ಹೈ, ಈ ಕರ್ಮೇಂದ್ರಿಯಗಳು ನಿಮಗೆ ಸಿಗುತ್ತೆ ಪಾರ್ಟ್ ಬಜಾನೆ ಕೆ ಲಿಯೆ, ಪಾತ್ರ ಮಾಡಲಿಕ್ಕಾಗಿ।
ಆತ್ಮ ಚೋಟಿ ಬಡಿ ನಹಿ ಹೋತಿ ಹೈ. ಆತ್ಮ ಚಿಕ್ಕದು ದೊಡ್ಡದು ಆಗೋದಿಲ್ಲ. ಶರೀರ ಚೋಟ ಬಡ ಹೋತಾ ಹೈ. ಶರೀರ ಏನಾಗುತ್ತೆ? ಚಿಕ್ಕ ಶರೀರ ದೊಡ್ಡ ಶರೀರ ಆಗುತ್ತೆ. ಬಾಪ್ ಕಹತೆ ಹೈ ಮೈ ತೋ ಶರೀರಧಾರಿ ನಹಿ ಹೂಂ. ತಂದೆ ಹೇಳ್ತಾರೆ, ನಾನಂತೂ ಶರೀರಧಾರಿ ಅಲ್ಲ. ಮುಜೆ ಬಚ್ಚೋಂ ಸೆ ಸಮ್ಮುಖ ಮಿಲ್ನೆ ಆನಾ ಹೋತಾ ಹೈ. ನಾನು ಮಕ್ಕಳೊಂದಿಗೆ ಸಮ್ಮುಖ ಮಿಲನ ಮಾಡಲಿಕ್ಕೆ ಬರುತ್ತೆ. समझो जैसे बाप है उनसे बच्चा पैदा होता है तो वो बच्चा ऐसे नहीं कहेंगे कि मैं परमधाम से जन्म ले माता पिता से मिलने आया हूँ. ಬಾಬಾ ಹೇಳ್ತಾರೆ, ಒಬ್ಬ ಮನುಷ್ಯ ಅವನಿಗೆ ಒಂದು ಮಗು ಹುಟ್ಟುತ್ತೆ, ಆ ಮಗು ಈ ರೀತಿ ಹೇಳೋದಿಲ್ಲ, ನಾನು ಪರಂಧಾಮದಿಂದ ಜನ್ಮ ಪಡೆದು ಮಾತಾಪಿತನೊಂದಿಗೆ ಮಿಲನ ಮಾಡಲಿಕ್ಕಾಗಿ ಬಂದಿದ್ದೀನಿ. बल कोई नई आत्मा आती है किसके भी शरीर में, वह कोई पुरानी आत्मा किसके भी शरीर में प्रवेश करती है तो ऐसे नहीं कहेंगे. भले ಯಾವುದೇ ಆತ್ಮ ಬರುತ್ತೆ ಯಾರ್ದಾದರೂ ಶರೀರದಲ್ಲಿ, ಬಲೆ ಯಾವುದೇ ಹಳೆಯ ಆತ್ಮ ಯಾವುದಾದರೂ ಶರೀರದಲ್ಲಿ ಪ್ರವೇಶ ಮಾಡುತ್ತೆ, ಆ ಆತ್ಮನು ಈ ರೀತಿ ಹೇಳೋದಿಲ್ಲ, ನಾನು ಮಾತಾಪಿತನೊಂದಿಗೆ ಮಿಲನ ಮಾಡಲಿಕ್ಕಾಗಿ ಬಂದಿದ್ದೀನಿ. उनको ऑटोमेटिकली माता पिता मिल जाते हैं. ಯಾರೇ ಜನ್ಮ ಪಡೀತಾರೆ ಅವ್ರಿಗೆ ಆಟೋಮೆಟಿಕ್ ಆಗಿ ಮಾತಾಪಿತ ಸಿಕ್ಬಿಡ್ತಾರೆ. ಅವ್ರ ರೀತಿ ಹೇಳೋದಿಲ್ಲ, ನಾನು ಪರಂಧಾಮದಿಂದ ಬಂದಿದ್ದೀನಿ ಮಾತಾಪಿತನೊಂದಿಗೆ ಮಿಲನ ಮಾಡಲಿಕ್ಕಾಗಿ. ಯಹಾ ಯೇ ಹೈ ನಯಿ ಬಾತ್. ಆದರೆ ಇಲ್ಲಿ ಇದು ಹೊಸ ಮಾತು. ಬಾಪ್ कहते हैं मैं परमधाम से आकर तुम बच्चों के सम्मुख आया हूँ. ತಂದೆ ಹೇಳ್ತಾರೆ, ನಾನು ಪರಂಧಾಮದಿಂದ ಬಂದು ನೀವು ಮಕ್ಕಳ ಸಮ್ಮುಖದಲ್ಲಿ ಬಂದಿದ್ದೀನಿ. बच्चों को फिर से नॉलेज देता हूँ क्योंकि मैं हूँ. ಮಕ್ಕಳಿಗೆ ಪುನಃ ಜ್ಞಾನವನ್ನು ಕೊಡ್ತೀನಿ. ಯಾಕೆ? ಮೈ ಹೂ ನಾಲೆಜ್ಫುಲ್ ಜ್ಞಾನ ಸಾಗರ್. ಬಾಬಾ ಹೇಳ್ತಾರೆ, ನಾನಾಗಿದ್ದೀನಿ ಜ್ಞಾನಪೂರ್ಣ ಜ್ಞಾನ ಸಾಗರ. ಮೈ ಆತಾ ಹೂँ ತುಮ್ ಬಚ್ಚೋಂ ಕೋ ಪಢಾನೆ ರಾಜಯೋಗ ಸಿಖಾನೆ. ನಾನು ಬರ್ತೀನಿ ನೀವು ಮಕ್ಕಳಿಗೆ ಓದಿಸ್ಲಿಕ್ಕಾಗಿ, ರಾಜಯೋಗ ಕಲಿಸ್ಲಿಕ್ಕಾಗಿ. ರಾಜಯೋಗ ಸಿಖಾನೆ ವಾಲಾ ಭಗವಾನ್ ಹಿ ಹೈ. ಈ ರಾಜಯೋಗ ಕಲಿಸುವಂಥವರು ಭಗವಂತನೇ ಆಗಿದ್ದಾರೆ. कृष्ण की आत्मा को ये है, ये ईश्वरीय पार्ट नहीं है. ಕೃಷ್ಣನ ಆತ್ಮನಿಗೆ ಈ ಈಶ್ವರಿಯ ಪಾತ್ರ ಇಲ್ಲ. ಯಾವುದು? ಬಾಬಾ ನಾವು ಮಕ್ಕಳಿಗೆ ಓದಿಸ್ತಾರೆ, ರಾಜಯೋಗ ಕಲಿಸ್ತಾರೆ. ಈ ರಾಜಯೋಗ ಕಲಿಸುವಂಥವರು ಭಗವಂತನೇ ಆಗಿದ್ದಾರೆ. ಕೃಷ್ಣನ ಆತ್ಮನಿಗೆ ಈ ಈಶ್ವರಿಯ ಪಾರ್ಟು ಇಲ್ಲ, ಓದಿಸುವಂಥದ್ದು, ರಾಜಯೋಗ ಕಲಿಸುವಂಥದ್ದು. ಹರೇಕ ಕಾ ಪಾರ್ಟ್ ಅಪನ, ಪ್ರತಿಯೊಬ್ಬರದ್ದು ಪಾತ್ರ ತಮ್ಮದೇ ಆಗಿದೆ. ಈಶ್ವರ ಕಾ ಪಾರ್ಟ್ ಅಪನಾ ಹೈ, ಈಶ್ವರನ ಪಾತ್ರ ತನ್ನದೇ ಆಗಿದೆ. ಯಾವುದು? ಓದಿಸುವಂತಹದ್ದು, ರಾಜಯೋಗ ಕಲಿಸುವಂತಹದ್ದು. ತೋ ಬಾಪ್ ಸಮಜಾತೆ ಹೈ ಮೀಠೆ ಬಚ್ಚೆ. ತಂದೆ ತಿಳಿಸ್ತಾರೆ, ಮೊದಲ ಮಕ್ಕಳೇ, ಅಪನೆ ಕೋ ಆತ್ಮ ಸಮಜೋ, ತಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ. ಐಸಾ ಅಪನೆ ಕೋ ಸಮಜ್ನಾ ಕಿತನಾ ಮೀಠಾ ಲಗ್ತಾ ಹೈ. ಈ ರೀತಿ ನಾನು ಆತ್ಮ ಅಂತ ತಿಳ್ಕೊಳ್ಳೋದು, ಆ ಅನುಭವ, ಆ ಫೀಲಿಂಗು ಎಷ್ಟು ಆತ್ಮನಿಗೆ ಪ್ರಿಯವಾಗುತ್ತೆ, ಸಿಹಿಯಾಗುತ್ತೆ. ಹಮ್ ಕ್ಯಾ ಥೇ ಅಬ್ ಕ್ಯಾ ಬನ್ ರಹೇ ಹೈ. ಈಗ ನಾವು ಏನಾಗಿದ್ವಿ, ಈಗ ಏನು ಆಗ್ತಾ ಇದ್ದೀವಿ. ये ड्रामा कैसा वंडरफुल बना हुआ है
ये भी तुम अभी समझते हो. ಈ ಡ್ರಾಮಾ ಹೇಗೆ ವಂಡರ್ಫುಲ್ ಆಗಿ ಮಾಡಲ್ಪಟ್ಟಿದೆ ಇದೂ ಸಹ ನೀವು ಈಗ ತಿಳ್ಕೊಳ್ತೀರಿ, ತಿಳಿಸ್ತೀರಿ ಬೇರೆಯವ್ರಿಗೂ. ये पुरुषोत्तम संगम युग है. इतना सिर्फ याद रहे तो भी पक्का हो जाता है कि सतयुग में जाने वाले हैं. ಇದು ಪುರುಷೋತ್ತಮ ಸಂಗಮ ಯುಗ. ಇಷ್ಟು ಕೇವಲ ನೆನಪಿದ್ರೂ ಸಹ ಈ ಮಾತು ನಮಗೆ ಪಕ್ಕ ಆಗೋಗುತ್ತೆ. ಯಾವ ಮಾತು? ನಾನು ಸತ್ಯುಗಕ್ಕೆ ಹೋಗುವಂಥವನಾಗಿದ್ದೇನೆ. अभी संगम पर है, फिर जाना है अपने घर, इसलिए पावन तो जरूर बनना है. ಈಗ ಸಂಗಮದಲ್ಲಿ ಇದ್ದೀವಿ, ನಂತರ ಹೋಗಬೇಕಾಗಿದೆ ತಮ್ಮ ಮನೆಗೆ, ಆದ್ದರಿಂದ ಪಾವನರಂತೂ ತಪ್ಪದೆ ಆಗಬೇಕಾಗಿದೆ. अंदर में बहुत ಖುಷಿ ಹೋನಿ ಚಾಹಿಯೆ. ಒಳಗೆ ಬಹಳ ಖುಷಿ ಆಗಬೇಕಾಗಿದೆ. ಓಹೋ, ಬೇಹದ್ ಕಾ ಬಾಪ್ ಕಹತೆ ಹೇ, ಮೀಟೆ ಮೀಟೆ ಬಚ್ಚೋ. ಯಾವುದರಿಂದ ಖುಷಿ ಆಗಬೇಕಾಗಿದೆ? ಬೇಹದ್ದಿನ ತಂದೆ ಹೇಳ್ತಾರೆ, ಮಧುರ ಮಧುರ ಮಕ್ಕಳೇ, ಮುಜೆ ಯಾದ್ ಕರೋ ತೋ ತುಮ್ ಸತೋ ಪ್ರಧಾನ್ ಬನೆಂಗೆ. ನೀವು ನನ್ನನ್ನು ನೆನಪು ಮಾಡಿದಾಗ ನೀವು ಸತೋ ಪ್ರಧಾನರು ಆಗ್ತೀರಿ. ವಿಶ್ವಕ ಮಾಲಿಕ್ ಬನೆಂಗೆ, ವಿಶ್ವದ ಮಾಲೀಕರು ಆಗ್ತೀರಿ. ಬಾಪ್ ಕಿತನಾ ಬಚ್ಚೋं को ಪ್ಯಾರ್ ಕರ್ತೆ ಹೇ. ತಂದೆ ಮಕ್ಕಳನ್ನು ಎಷ್ಟು ಪ್ರೀತಿ ಮಾಡ್ತಾರೆ. ऐसे नहीं कि सिर्फ टीचर के रूप में पढ़ाकर और घर ಚಲೇ ಜಾತೆ ಹೇ. ಈ ರೀತಿ ಅಲ್ಲ, ಕೇವಲ ಟೀಚರ್ ರೂಪದಲ್ಲಿ ಓದಿಸ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ತಂದೆ ರೂಪದಲ್ಲೂ ಎಷ್ಟು ಪ್ರೀತಿ ಕೊಡ್ತಾರೆ, ಎಷ್ಟು ಪಾಲನೆ ಕೊಡ್ತಾರೆ. ಏತೋ ಬಾಪ್ ಬಿ ಹೈ ಟೀಚರ್ ಬಿ ಹೈ ಅಂದಾಗ ಶಿವಬಾಬಾ ಆಗಿದ್ದಾರೆ, ತಂದೆನೂ ಆಗಿದ್ದಾರೆ, ಟೀಚರು ಸಹ ಆಗಿದ್ದಾರೆ. ತುಮಕೋ ಪಢಾತೆ ಬಿ ಹೈ, ಯಾದ್ ಕಿ ಯಾತ್ರಾ ಬಿ ಸಿಕ್ಲಾತೆ ಹೇ. ನಿಮಗೆ ಓದಿಸ್ತಾರೆ ಮತ್ತು ನೆನಪಿನ ಯಾತ್ರೆನೂ ಕಲಿಸ್ತಾರೆ. ಐಸಾ ವಿಶ್ವ ಕಾ ಮಾಲಿಕ್ ಬನಾನೆ ವಾಲೆ, ಪತಿಸ್ಸೆ ಪಾವನ್ ಬನಾನೆ ವಾಲೆ. ಬಾಬಾ ಹೇಳ್ತಾರೆ, ಈ ರೀತಿ ವಿಶ್ವದ ಮಾಲೀಕರನ್ನಾಗಿ ಮಾಡುವಂಥವರು, ಪತಿತರಿಂದ ಪಾವನ ಮಾಡುವಂಥವರು. ಬಾಪ್ ಕೆ ಸಾಥ್, ತಂದೆಯ ಜೊತೆ ಬಹುತ್ ಲವ್ ಹೋನಾ ಚಾಹಿಯೆ, ಬಹಳ ಆ ಪ್ರೀತಿ ಇರಬೇಕಾಗಿದೆ. ಸವೇರೆ ಸವೇರೆ ಉಠನೆ ಸೆ ಹಿ ಪೆಹಲೆ ಪೆಹಲೆ ಶಿವ ಬಾಬಾ ಸೆ, ಬೆಳಿಗ್ಗೆ ಬೆಳಿಗ್ಗೆ ಎದ್ದಿದ್ದರಿಂದಲೇ, ಮೊದಲು ಹೇಳೋದ್ರಿಂದಲೇ, ಬೆಳಿಗ್ಗೆ ಬೆಳಿಗ್ಗೆ ಹೇಳೋದ್ರಿಂದಲೇ ಇದ್ದಿದ್ದೇ ಮೊದಲು ಶಿವ ಬಾಬಾ ಸೆ ಗುಡ್ ಮಾರ್ನಿಂಗ್ ಕರ್ನಾ ಚಾಹಿಯೆ. ಶಿವ ಬಾಬಾ ಗುಡ್ ಮಾರ್ನಿಂಗ್ ಅಂತ ಹೇಳಬೇಕಾಗಿದೆ. ಹೇಳ್ತೀರಾ? गुड मॉर्निंग अर्थात याद करेंगे तो बहुत ಖುಷಿ में रहेंगे. ಗುಡ್ ಮಾರ್ನಿಂಗ್ ಅರ್ಥಾತ್ ನೆನಪು ಮಾಡ್ತೀವಿ ಅಂದಾಗ ಬಹಳ ಖುಷಿಯಲ್ಲಿ ಇರ್ತೀವಿ. बच्चों को अपने दिल से पूछना है, हम सवेरे उठकर कितना बेहद के बाप को याद करते हैं. ಮಕ್ಕಳಿಗೆ ತಮ್ಮ ಹೃದಯದೊಂದಿಗೆ ಕೇಳಬೇಕಾಗಿದೆ, ಬೆಳಿಗ್ಗೆ ಎದ್ದು ಎಷ್ಟು ನಾವು ಬೇಹದ್ದಿನ ತಂದೆಯನ್ನು ನೆನಪು ಮಾಡ್ತೀವಿ. ಮನುಷ್ಯ ಭಕ್ತಿ ಬಿ ಸವೇರೆ ಕರ್ತೇನಾ. ಮನುಷ್ಯರು ಭಕ್ತಿನೂ ಬೆಳಿಗ್ಗೆ ಬೆಳಿಗ್ಗೆ ಮಾಡ್ತಾರಲ್ವಾ. ಭಕ್ತಿ ಕಿತನಾ ಪ್ಯಾರ್ ಸೆ ಕರ್ತೆ ಹೇ, ಭಕ್ತಿನೂ ಅವ್ರು ಎಷ್ಟು ಪ್ರೀತಿಯಿಂದ ಮಾಡ್ತಾರೆ. ಪರಂತು ಬಾಬಾ ಜಾನ್ತೆ ಹೇ, ಆದರೆ ಬಾಬನಿಗೆ ಗೊತ್ತಿದೆ, ಕೈ ಬಚ್ಚೆ ದಿಲ್ವಾ ಜಾನ್ ಸಿಕ್ಕೋ ಪ್ರೇಮ್ ಸೆ ಯಾದ್ ನಹಿ ಕರ್ತೆ. ಆದರೆ ಕೆಲವು ಮಕ್ಕಳು ಆ ಹೃದಯದ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡೋದಿಲ್ಲ. ಸವೇರೆ ಉಠ್ ಬಾಬಾ ಸೆ ಗುಡ್ ಮಾರ್ನಿಂಗ್ ಕರೆ, ಜ್ಞಾನ ಕಾ ಚಿಂತನ್ ರಹೆ ತೋ ಬಿ ಖುಷಿ ಕಾ ಪಾರ ಚಡೆ. ಬೆಳಿಗ್ಗೆ ಎದ್ದು ಬಾಬನಿಗೆ ಗುಡ್ ಮಾರ್ನಿಂಗ್ ಹೇಳಬೇಕು, ಜ್ಞಾನದ ಚಿಂತನೆಯಲ್ಲಿ ಇರಬೇಕು, ಆವಾಗ ಖುಷಿಯ ಪಾರ ಏರುತ್ತೆ. ಬಾಪ್ ಸೆ ಗುಡ್ ಮಾರ್ನಿಂಗ್ ನಹಿ ಕಹೆಂಗೆ ತೋ, ತಂದೆಗೆ ಗುಡ್ ಮಾರ್ನಿಂಗ್ ಹೇಳಲಿಲ್ಲ ಅಂದಾಗ ಪಾಪೋಂ ಕಾ ಬೋಜಾ ಕೈಸೆ ಉತರೇಗಾ, ಪಾಪದ ಹೊರೆ ಹೇಗೆ ಇಳಿಯುತ್ತೆ. ಮುಖ್ಯ ಹೈ ಹಿ ಯಾದ್, इससे भविष्य के लिए तुम्हारी बहुत भारी कमाई होती है.
ಮುಖ್ಯವಾಗಿರೋದೇ ನೆನಪು. ಇದರಿಂದ ಭವಿಷ್ಯಕ್ಕಾಗಿ ನಿಮ್ಮದು ಬಹಳ ದೊಡ್ಡ ಸಂಪಾದನೆ ಆಗುತ್ತೆ. ಅರ್ಧ ಕಲ್ಪಕ್ಕಾಗಿ ದೊಡ್ಡ ಸಂಪಾದನೆ. ಅದರಲ್ಲಿ ಆರೋಗ್ಯ, ಐಶ್ವರ್ಯ, ಆಯುಸ್ಸು, ಒಳ್ಳೆ ಸಂಬಂಧಗಳು, ಗುಣಗಳು, ಶಕ್ತಿಗಳು ಎಲ್ಲ ಸಿಗುತ್ತೆ. ಕಲ್ಪ ಕಲ್ಪಾಂತರ ಏ ಕಮಾಯಿ ಖಾಮ್ ಆಯೇಗಿ. ಕಲ್ಪ ಕಲ್ಪ ಫಿಕ್ಸ್ ಆಗಿಬಿಡುತ್ತೆ. ಕಲ್ಪ ಕಲ್ಪ ಈ ಸಂಪಾದನೆ ಕೆಲಸಕ್ಕೆ ಬರುತ್ತೆ. ಬಡಾ ಧೈರ್ಯ, ಗಂಭೀರತಾ, ಸಮಜ್ ಸೆ ಯಾದ್ ಕರ್ನಾ ಹೋತಾ ಹೈ. ಬಹಳ ಧೈರ್ಯ ಮತ್ತು ಮನಸ್ಸು ಬುದ್ಧಿ ಪೂರ್ಣವಾಗಿ ಏಕಾಗ್ರ ಆಗಬೇಕು. ಬೇರೆ ಎಲ್ಲೂ ಹೋಗಬಾರ್ದು. ದೊಡ್ಡ ಧೈರ್ಯ ಮತ್ತು ಗಂಭೀರತೆ, ತಾಳ್ಮೆ, ಧೈರ್ಯ ಎರಡು, ಮತ್ತು ಗಂಭೀರತೆ, ಚೆಲ್ಲುತನ ಇರಬಾರ್ದು. ಅಷ್ಟು ಪೂರ್ಣ ಅಟೆನ್ಷನ್ ಇಟ್ಕೊಂಡು ನೆನಪು ಮಾಡಬೇಕು. ಮತ್ತು ಜ್ಞಾನದಿಂದ, ತಿಳುವಳಿಕೆಯಿಂದ ನೆನಪು ಮಾಡಬೇಕು. मोटे हिसाब से तो बल करके ये कह देते, ಮೋಟ ಲೆಕ್ಕದಿಂದ ತಲೆ ಮಕ್ಕಳು ಹೇಳ್ತಾರೆ, ಏನು ಹೇಳ್ತಾರೆ, ಹಮ್ ಬಾಬಾಕು ಬಹುತ್ ಯಾದ್ ಕರ್ತೇವೆ. ಬಾಬಾ ನಿನ್ನನ್ನು ನಾವು ಬಹಳ ನೆನಪು ಮಾಡ್ತೀವಿ. ಪರಂತು ಆ್ಯಕ್ಯುರೇಟ್ ಯಾದ್ ಕರ್ನೆ ಮೇ ಮೆಹನತ್. ಆದರೆ ಆ್ಯಕ್ಯುರೇಟಾಗಿ ಈ ಥರ ತಾಳ್ಮೆಯಿಂದ, ಗಂಭೀರತೆಯಿಂದ, ಮತ್ತು ಮೂರನೇದೇನು ಹೇಳಿದ್ರು, ತಿಳುವಳಿಕೆಯಿಂದ, ಆತ್ಮನಾಗಿ ಪರಮಾತ್ಮನಲ್ಲಿ ಮನಸ್ಸು ಬುದ್ಧಿ ಏಕಾಗ್ರ ಮಾಡೋದು ತಿಳುವಳಿಕೆ. ಇದರಲ್ಲಿ ಪರಿಶ್ರಮ ಇದೆ. ಈ ಆ್ಯಕ್ಯುರೇಟ್ ನೆನಪು ಮಾಡೋದರಲ್ಲಿ ಪರಿಶ್ರಮ ಇದೆ. ಜೋ ಬಾಪ್ಕೋ ಜಾಸ್ತಿ ಯಾದ್ ಕರ್ತೆ ಹೇ ಉನ್ಕೋ, ಯಾರು ತಂದೆಯನ್ನು ಹೆಚ್ಚಾಗಿ ನೆನಪು ಮಾಡ್ತಾರೆ ಅವರಿಗೆ ಕರೆಂಟ್ ಜಾಸ್ತಿ ಮಿಲ್ತಿ ಹೈ. ಕರೆಂಟು, ಅವರಿಂದ ಶಕ್ತಿಗಳು, ಕರೆಂಟು ಹೆಚ್ಚಾಗಿ ಸಿಗುತ್ತೆ. ಕ್ಯೋಂಕಿ ಯಾಕೆ, ಯಾದ್ ಸೆ ಯಾದ್ ಮಿಲ್ತಿ ಹೈ. ನಮ್ಮ ನೆನಪು ತಂದೆಯ ನೆನಪಿನೊಂದಿಗೆ ಸೇರುತ್ತೆ. ವೈರು ಕನೆಕ್ಟ್ ಆಗುತ್ತೆ, ಅವಾಗ ಕರೆಂಟು ಪಾಸ್ ಆಗುತ್ತೆ. ಯೋಗ ಜ್ಞಾನ ದೋ ಚೀಸೆ ಹೈ. ಯೋಗ ಜ್ಞಾನ ಎರಡು ಮಾತುಗಳಿವೆ. ಯೋಗ ಕಿ ಸಬ್ಜೆಕ್ಟ್ ಅಲಗ್, ಬಹುತ್ ಭಾರಿ ಸಬ್ಜೆಕ್ಟ್ ಹೈ. ಯೋಗದ ಸಬ್ಜೆಕ್ಟು ಬೇರೆ ಆಗಿದೆ, ಬಹಳ ದೊಡ್ಡ ಸಬ್ಜೆಕ್ಟ್ ಆಗಿದೆ. ಯೋಗದಿಂದಲೇ ಬಾಬನಿಂದ ಕರೆಂಟ್ ಸಿಗುವಂತಹದ್ದು. ಯೋಗ ಸೇ ಹಿ ಆತ್ಮ ಸತೋಪ್ರಧಾನ್ ಬಂತಿ ಹೈ. ಯೋಗದಿಂದಲೇ ಆತ್ಮ ಸತೋಪ್ರಧಾನ ಆಗುತ್ತೆ. ಯಾದ್ ಬಿನಾ ಸತೋಪ್ರಧಾನ್ ಹೋನ ಅಸಂಭವ ಹೈ. ನೆನಪು ಮಾಡಲಿಲ್ಲ, ಯೋಗ ಮಾಡಲಿಲ್ಲ ಅಂದರೆ ಸತೋಪ್ರಧಾನ ಆಗೋದು ಅಸಂಭವ. ಅಚ್ಚಿ ರೀತಿ ಪ್ಯಾರ್ ಸೆ ಬಾಪ್ಕೋ ಯಾದ್ ಕರೆಂಗೆ ತೋ, ಒಳ್ಳೆ ರೀತಿಯಿಂದ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕಲಿ ಕರೆಂಟ್ ಮಿಲೇಗಿ, ಆಟೋಮೆಟಿಕ್ಕಾಗಿ ಕರೆಂಟು ಸಿಗುತ್ತೆ. ಹೆಲ್ದಿ ಬನ್ ಜಾಯೆಂಗೆ, ಆರೋಗ್ಯವಂತರು ಆಗ್ಬಿಡ್ತೀರಿ. ಕರೆಂಟ್ ಸೇ ಇನ್ನೊಂದೇನು ಹೇಳಿದ್ರು, ಆಯು ಬಡ್ತಿ ಹೈ, ಆಯುಸ್ಸು ಹೆಚ್ಚಾಗುತ್ತೆ. ಬಚ್ಚೆ ಯಾದ್ ಕರ್ತೆ ಹೈ ತೋ ಬಾಬಾ ಬಿ ಸರ್ಚ್ಲೈಟ್ ದೇತೆ ಹೈ. ಮಕ್ಕಳು ನೆನಪು ಮಾಡ್ತೀರಾ ಅಂದಾಗ ಬಾಬಾನು ಸರ್ಚ್ಲೈಟ್ ಕೊಡ್ತಾರೆ. ಬಾಪ್ ಕಿತನಾ ಬಡಾ ಭಾರಿ ಖಜಾನಾ ತುಮ್ ಬಚ್ಚೋಂಕೋ ದೇತೆ ಹೈ. ತಂದೆ ಎಷ್ಟು ದೊಡ್ಡ ಭಾರಿ ಖಜಾನೆ ನೀವು ಮಕ್ಕಳಿಗೆ ಕೊಡ್ತಾರೆ. ಸರ್ವಶಕ್ತಿಗಳು ದೊಡ್ಡ ಖಜಾನೆ ಕೊಡ್ತಾರಲ್ವ. ಮೀಠೆ ಬಚ್ಚೋಂಕೋ ಯೇ ಪಕ್ಕಾ ಯಾದ್ ರಖನಾ ಹೈ. ಮಧುರ ಮಕ್ಕಳಿಗೆ ಇದು ಪಕ್ಕ ನೆನಪಿಟ್ಕೋಬೇಕು. ಯಾವುದು, ಶಿವ ಬಾಬಾ ಹಮ್ಕೋ ಪಢಾತೆ ಹೈ. ಶಿವ ಬಾಬಾ ನಮಗೆ ಓದಿಸ್ತಾರೆ. ಶಿವ ಬಾಬಾ ಪತಿತ್ ಪಾವನ್ ಭಿ ಹೈ, ಸದ್ಗತಿ ದಾತಾ ಭಿ ಹೈ. ಶಿವ ಬಾಬಾ ಪತಿತ ಪಾವನ ಸಹ ಆಗಿದ್ದಾರೆ, ಸದ್ಗತಿ ದಾತಾನೂ ಸಹ ಆಗಿದ್ದಾರೆ. ಸದ್ಗತಿ ಮಾನ, ಸದ್ಗತಿ ಅಂದರೆ ಸ್ವರ್ಗಕ್ಕೆ ರಾಜಾಯಿ ದೇತೆ ಹೈ. ಸ್ವರ್ಗದ ರಾಜ್ಯ ಕೊಡ್ತಾರೆ. ಬಾಬಾ ಕಿತನಾ, ಬಾಬಾ ಎಷ್ಟು ಮೀಠಾ ಹೈ,
ಮಧುರರಾಗಿದ್ದಾರೆ. ಕಿತನಾ ಪ್ಯಾರ್ ಸೆ ಬಚ್ಚೋಂ ಕೋ ಬೈಠ್ ಪಢಾತೆ ಹೈ. ಎಷ್ಟು ಪ್ರೀತಿಯಿಂದ ಮಕ್ಕಳಿಗೆ ಕುಳಿತು ಓದಿಸ್ತಾರೆ. ಬಾಪ್ ದಾದಾ ದ್ವಾರ ಹಮ್ಕೋ ಪಢಾತೆ ಹೈ. ತಂದೆ ಈ ಬ್ರಹ್ಮ ಅಣ್ಣನ ಮೂಲಕ ನಮಗೆ ಓದಿಸ್ತಾರೆ. ಬಾಬಾ ಕಿತನಾ ಮೀಠಾ ಹೈ. ಬಾಬಾ ಎಷ್ಟು ಮಧುರರಾಗಿದ್ದಾರೆ. ಕಿತನಾ ಪ್ಯಾರ್ ಕರ್ತೆ ಹೈ. ಮಕ್ಕಳನ್ನು ಎಷ್ಟು ಪ್ರೀತಿ ಮಾಡ್ತಾರೆ. ಕೋಯಿ ತಕ್ಲೀಫ್ ನಹಿ ದೇತೆ ಹೈ. ಏನು ಕಷ್ಟ ಕೊಡೋದಿಲ್ಲ. ಸಿರ್ಫ್ ಕಹತೆ ಹೈ ಮುಜೆ ಯಾದ್ ಕರೋ ಅವ್ರ ಚಕ್ರ ಕೋ ಯಾದ್ ಕರೋ. ಕೇವಲ ಏನು ಹೇಳ್ತಾರೆ, ನೀವು ನನ್ನನ್ನು ನೆನಪು ಮಾಡಿ ಚಕ್ರವನ್ನು ನೆನಪು ಮಾಡಿ. ಭಕ್ತಿ ಮಾರ್ಗದಲ್ಲಿ ಯಾವುದೇ ಶರೀರಕ್ಕಾಗಲಿ ಯಾವುದಕ್ಕಾಗಲಿ ಕಷ್ಟದ ಮಾತು ಇಲ್ಲ. ಬಾಪ್ ಕಿ ಯಾದ್ ಮೇ ದಿಲ್ ಏಕದಮ್ ಠರ್ ಜಾನಾ ಚಾಹಿಯೆ. ತಂದೆಯ ನೆನಪಿನಲ್ಲಿ ಹೃದಯ ಪೂರ್ಣವಾಗಿ ಶೀತಲ ಆಗ್ಬಿಡ್ಬೇಕು. ಹೃದಯ ಶೀತಲ ಆಯಿತು ಅಂದರೆ ಏನಾಗುತ್ತೆ, ಎಲ್ಲ ಮನಸ್ಸು ಬುದ್ಧಿ ಸಂಸ್ಕಾರ ಕರ್ಮೇಂದ್ರಿಯಗಳು ಎಲ್ಲ ಶೀತಲ ಆಗೋಗುತ್ತೆ. ಆ ಚಂಚಲತೆ ಎಲ್ಲದರದ್ದು ಚಂಚಲತೆ ಸಮಾಪ್ತಿ ಆಗೋಗುತ್ತೆ. बाप एक की ही याद सतानी चाहिए, क्योंकि बाप से वर्षा कितना भारी मिलता है. ಒಬ್ಬ ತಂದೆದೇ ನೆನಪು ಸತಾಯಿಸಬೇಕು. ಹೇಗೆ ಸಂಬಂಧಗಳದ್ದು ಕೆಲವೊಮ್ಮೆ ಬೇಡ ಅಂದರೂ ಆ ನೆನಪೇ ಬರುತ್ತೆ, ಸತಾಯಿಸುತ್ತೆ. ಆ ಥರ ಒಬ್ಬ ತಂದೆದೇ ನೆನಪು ನಮ್ಮನ್ನು ಸತಾಯಿಸಬೇಕು. ಕ್ಯೋಂಕಿ ಬಾಪ್ ಸೆ ವರ್ಷ ಕಿತನಾ ಭಾರಿ ಮಿಲ್ತಾ ಹೈ. ತಂದೆಯಿಂದ ಆಸ್ತಿ ಎಷ್ಟು ದೊಡ್ಡದು ಸಿಗುತ್ತೆ. ಅಪ್ನೆ ಕೋ ದೇಖ್ನಾ ಚಾಹಿಯೆ ಹಮಾರಾ ಬಾಪ್ ಕೆ ಸಾಥ್ ಕಿತನಾ ಲವ್ ಹೈ. ತಮ್ಮನ್ನು ನೋಡ್ಕೊಳ್ಬೇಕಾಗಿದೆ. ನಮಗೆ ತಂದೆಯ ಜೊತೆ ಎಷ್ಟು ಪ್ರೀತಿ ಇದೆ. ಸತಾಯಿಸುವ ನೆನಪಿದೆಯಾ? ಎಷ್ಟು ಪ್ರೀತಿ ಇದೆ. ಕಹಾ ತಕ್ ಹಮಾರೆ ಮೇ ದೈವಿ ಗುಣ ಹೈ. ಎರಡನೇದು, ಎಷ್ಟು ಎಲ್ಲಿಯ ತನಕ ನಮ್ಮಲ್ಲಿ ದೈವಿ ಗುಣಗಳು ಇವೆ. ಕ್ಯೋಂಕಿ ತುಮ್ ಬಚ್ಚೆ ಅಬ್ ಕಾಂಟೋನ್ ಸೆ ಫೂಲ್ ಬನ್ ರಹೆ ಹೋ. ಯಾಕೆ ನೀವು ಈಗ ಮಕ್ಕಳು ಮುಳ್ಳಿನಿಂದ ಹೂವು ಆಗ್ತಾ ಇದ್ದೀರಿ. ಜಿತನಾ ಜಿತನಾ ಯೋಗ ಮೇ रहेंगे ಉತನಾ, ಎಷ್ಟೆಷ್ಟು ನೀವು ನೆನಪಿನಲ್ಲಿ ಇರ್ತೀರಿ ಅಷ್ಟು ಕಾಂಟೋನ್ ಸೆ ಫೂಲ್ ಸತೋ ಪ್ರಧಾನ್ ಬಂತೆ ಜಾಯೆಂಗೆ. ಮುಳ್ಳಿನಿಂದ ಹೂವು ಸತೋ ಪ್ರಧಾನರು ಆಗ್ತಾ ಹೋಗ್ತೀರಾ. ಫೂಲ್ ಬನ್ ಗಯೆ ಫಿರ್ ಯಹಾ ರಹ ನಹೀ ಸಕ್ತೆ. ಹೂವು ಆಗ್ಬಿಟ್ರಿ ನಂತರ ಇಲ್ಲಿ ಇರೋ ಹಾಗಿಲ್ಲ. ಫೂಲೋಂ ಕಾ ಬಗೀಚಾ ಹೈ ಹಿ. ಹೂವಿನ ತೋಟ, ಗಾರ್ಡನ್ ಆಫ್ ಅಲ್ಲ, ಹೂವಿನ ತೋಟ ಆಗಿದೆ ಸ್ವರ್ಗ. ಜೋ ಬಹುತ್ ಕಾಂಟೋಂ ಕೋ ಫೂಲ್ ಬನಾತೆ ಹೈ ಉನ್ಹೇ ಹಿ ಸಚ್ಚಾ ಖುಷ್ಬೂದಾರ್ ಫೂಲ್ ಕಹೆಂಗೆ. ಯಾರು ಬಹಳ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡ್ತಾರೆ, ಅದರ ಸರ್ವಿಸ್ ಮಾಡ್ತಾರೆ, ಅವ್ರಿಗೇನೆ ಸತ್ಯವಾದ ಸುಗಂಧ ಭರಿತ ಹೂವು ಅಂತ ಹೇಳ್ತಾರೆ. ಕಭಿ ಕಿಸ್ಕೋ ಕಾಂಟಾ ನಹಿ ಲಗಾಯೆಂಗೆ. ಬೇರೆಯವರನ್ನು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡೋರು, ಅವರು ಎಂದಿಗೂ ಯಾರಿಗೂ ಮುಳ್ಳನ್ನು ಚುಚ್ಚೋದಿಲ್ಲ, ದುಃಖ ಕೊಡೋದಿಲ್ಲ. ಕ್ರೋಧ ಭಿ ಬಡಾ ಕಾಂಟಾ ಹೈ, ಬಹುತೋಂ ಕೋ ದುಃಖ ದೇತೆ ಹೈ. ಕ್ರೋಧನೂ ಸಹ ದೊಡ್ಡ ಮುಳ್ಳಾಗಿದೆ, ಅನೇಕರಿಗೆ ದುಃಖ ಕೊಡುತ್ತೆ. ಒಬ್ಬರ ಕೋಪ ಮನೆಯವ್ರಿಗೆಲ್ಲ ಏನು ಮಾಡುತ್ತೆ, ಡಿಸ್ಟರ್ಬ್ ಮಾಡುತ್ತೆ. अभी तुम बच्चे कांटों की दुनिया से किनारे पर आ गए हो. तुम हो, ಈಗ ನೀವು ಮಕ್ಕಳು ಮುಳ್ಳಿನ ಕಾಡಿನಿಂದ ಏನು ಹೊರಕ್ಕೆ ಬಂದ್ಬಿಟ್ಟಿದ್ದೀರಾ. ತುಮ್ ಹೋ ಸಂಗಮ್ ಪರ್, ನೀವಿದ್ದೀರಿ ಸಂಗಮದಲ್ಲಿ. जैसे माली फूलों को अलग पाट में निकाल कर रखते हैं, वैसे ही ಹೇಗೆ ಮಾಲಿ ಹೂಗಳನ್ನು ಬೇರೆ ಪಾಟಲ್ಲಿ ತೆಗೆದು ಇಡ್ತಾರೆ, वैसे ही तुम बच्चों को भी अब संगम युगी पाट में अलग रखा हुआ हूँ. ಬಾಬಾ ಹೇಳ್ತಾರೆ, ಅದೇ ರೀತಿ ನಾನು ನಿಮ್ಮನ್ನು ಸಹ
ಸಂಗಮ್ ಯುಗಿ ಪಾಟಲ್ಲಿ ಕಲಿಯುಗದಿಂದ ತೆಗೆದು ಹೂವನ್ನಾಗಿ ಮಾಡಿ, ಮುಳ್ಳನ್ನು ಹೂವನ್ನಾಗಿ ಮಾಡಿ ಸಂಗಮ ಯುಗಿ ಪಾಟಲ್ಲಿ ಬೇರೆ ಇಟ್ಟಿದ್ದೀನಿ. फिर तुम फूल स्वर्ग में चले जाएंगे, ಕಲಿಯುಗಿ ಕಾಂಟೆ ಭಸಮ್ ಹೋ ಜಾಯೆಂಗೆ. ನಂತರ ನೀವು ಹೂವುಗಳು ಸ್ವರ್ಗಕ್ಕೆ ಹೊರಟೋಗ್ತೀರಿ, ಕಲಿಯುಗದ ಮುಳ್ಳುಗಳು ಅವರೆಲ್ಲ ಏನಾಗ್ತಾರೆ, ಸುಟ್ಟೋಗ್ತಾರೆ, ವಿನಾಶ ಆಗ್ತಾರೆ. मीठे बच्चे जानते हैं पारलौकिक बाप से हमको अविनाशी वर्षा मिलता है. ಮಧುರ ಮಕ್ಕಳಿಗೆ ಗೊತ್ತಿದೆ, ಪಾರಲೌಕಿಕ ತಂದೆಯಿಂದ ನಮಗೆ ಅವಿನಾಶಿ ಆಸ್ತಿ ಸಿಗುತ್ತೆ. ಜೋ ಸಚ್ಚೆ ಸಚ್ಚೆ ಬಚ್ಚೆ ಹೇ, ಯಾರು ಸತ್ಯ ಸತ್ಯ ಮಕ್ಕಳಾಗಿದ್ದಾರೆ ಅವರ ಗುರುತು ಏನು ಹೇಳ್ತಾರೆ ಬಾಬಾ, ಜಿನ್ಕಾ ಬಾಪ್ ದಾದಾ ಸೆ ಪೂರಾ ಲವ್ ಹೈ ಉನ್ಕೋ ಬಡಿ ಖುಷಿ रहेगी. ಯಾರು ಸತ್ಯ ಸತ್ಯ ಮಕ್ಕಳಾಗಿದ್ದಾರೆ, ಯಾರ್ದು ಬಾಬನೊಂದಿಗೆ ಪೂರ್ಣ ಲವ್ ಇದೆ, ಪ್ರೀತಿ ಇದೆ, ಅವರಿಗೆ ದೊಡ್ಡ ಖುಷಿ ಇರುತ್ತೆ. ಹಮ್ ವಿಶ್ವ ಕಾ ಮಾಲಿಕ್ ಬಂತೆ ಹೇ, ಯಾವುದಕ್ಕಾಗಿ ದೊಡ್ಡ ಖುಷಿ, ನಾವು ವಿಶ್ವದ ಮಾಲೀಕರು ಆಗ್ತೀವಿ. ಹಾ ಪುರುಷಾರ್ಥ ಸೇ ಹಿ ವಿಶ್ವ ಕಾ ಮಾಲಿಕ್ ಬನಾ ಜಾತಾ ಹೇ, ಸಿರ್ಫ್ ಕಹನೆ ಸೇ ನಹಿ. ಬಾಬಾ ಹೇಳ್ತಾರೆ, ಹೌದು, ಪುರುಷಾರ್ಥದಿಂದಲೇ ವಿಶ್ವದ ಮಾಲೀಕರು ಆಗ್ತೀರಾ, ಕೇವಲ ಹೇಳೋದ್ರಿಂದ ಅಲ್ಲ. ನಾನು ವಿಶ್ವದ ಮಾಲೀಕ ಆಗ್ತೀನಿ, ವಿಶ್ವದ ಮಾಲೀಕ ಆಗ್ತೀನಿ ಅಂತ ಬಾಯಲ್ಲಿ ಹೇಳೋದ್ರಿಂದ ವಿಶ್ವದ ಮಾಲೀಕ ಆಗೋದಿಲ್ಲ, ಪುರುಷಾರ್ಥದಿಂದ ವಿಶ್ವದ ಮಾಲೀಕರು ಆಗ್ತೀರಿ. ಜೋ ಅನನ್ಯ ಬಚ್ಚೆ ಹೇ ಉನ್ಕೋ ಸದೈವ್ ಯಾದ್ रहेगा. ಯಾರು ಅನನ್ಯ ಮಕ್ಕಳು, ಬಾಬಾ ನಿಮ್ಮನ್ನು ಬಿಟ್ಟು ನಮಗೆ ಬೇರೆ ಯಾರು ಇಲ್ಲ, ಆ ರೀತಿ ಅನನ್ಯ ಮಕ್ಕಳು, ಅವರಿಗೆ ಸದಾ ಇದು ನೆನಪಿರುತ್ತೆ. ಯಾವುದು ನೆನಪಿರುತ್ತೆ, ಹಮ್ ಅಪ್ನೆ ಲಿಯೇ ಫಿರ್ ಸೆ ವಹಿ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಸ್ಥಾಪನ್ ಕರ್ ರಹೇ ಹೈ. ನಾವು ನಮಗಾಗಿ ಪುನಃ ಅದೇ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಸ್ಥಾಪನೆ ಮಾಡ್ತಾ ಇದ್ದೀವಿ. ಅಲ್ಲಿ ಒಬ್ಬ ರಾಜ್ಯ ಪಡೀಲಿಕ್ಕಾಗಿ ಅನೇಕರು ಸಾಯ್ತಾರೆ, ಅನೇಕರು ಕಷ್ಟಪಡ್ತಾರೆ ಅಲ್ವಾ. ಇಲ್ಲಿ ನಾವು ನಮಗಾಗಿ ಪುನಃ ಅದೇ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಸ್ಥಾಪನೆ ಮಾಡ್ತಾ ಇದ್ದೀವಿ, ಅಲ್ಲಿ ನಾವೇ ಹೋಗಿ ರಾಜ್ಯ ಮಾಡ್ತೀವಿ. ಬಾಪ್ ಕಹತೆ ಹೇ ಬೇಟೆ ಬಚ್ಚೆ ಜಿತನಾ ತುಮ್ ಬಹುತೋಂ ಕಾ ಕಲ್ಯಾಣ ಕರೆಂಗೆ. ತಂದೆ ಹೇಳ್ತಾರೆ, ಮಧುರ ಮಕ್ಕಳೇ, ನೀವು ಎಷ್ಟು ಅನೇಕರಿಗೆ ಕಲ್ಯಾಣ ಮಾಡ್ತೀರಿ ಅಷ್ಟು ತುಮಕೋ ಉಜೂರ ಮಿಲೇಗಾ, ಇನಾಮ್ ಸಿಗುತ್ತೆ. बहुतों को रास्ता बताएंगे तो बहुतों की ಆಶೀರ್ವಾದ ಮಿಲೇಗಿ. ಅನೇಕರಿಗೆ ನೀವು ರಸ್ತೆ ತಿಳಿಸ್ತೀರಿ ಅಂದಾಗ ಅನೇಕರದು ಆಶೀರ್ವಾದ ಸಿಗುತ್ತೆ. ಜ್ಞಾನ ರತ್ನೋ ಸೆ ಜೋಡಿ ಬರ್ಕರ್ ಫಿರ್ ದಾನ್ ಕರ್ನಾ. ಜ್ಞಾನ ರತ್ನಗಳಿಂದ ಮೊದಲು ತಮ್ಮ ಜೋಳಿಗೆಯನ್ನು ತುಂಬಿಸ್ಕೋಬೇಕು, ನಂತರ ದಾನ ಮಾಡಬೇಕು. ಜ್ಞಾನ ಸಾಗರ್ ತುಮಕೋ ರತ್ನೋ ಕಿ ಥಾಲಿಯಾ ಭರ್ ಭರ್ ಕರ್ ದೇತೆ ಹೈ. ಜ್ಞಾನ ಸಾಗರ ನಿಮಗೆ ರತ್ನಗಳ ತಟ್ಟೆಗಳನ್ನು ತುಂಬಿ ತುಂಬಿ ಕೊಡ್ತಾರೆ. ಅಲ್ಲಿ ಭಕ್ತಿಯಲ್ಲಿ ಹೇಳ್ತಾರೆ, ಸಾಗರನಿಂದ ರತ್ನಗಳು ತಟ್ಟೆಗಳು ಸಿಕ್ತು ಅಂತ. ಜೋ ಫಿರ್ ದಾನ್ ಕರ್ತೆ ಹೇ ವಹಿ ಸಬ್ಕೋ ಪ್ಯಾರೆ ಲಗ್ತೆ ಹೇ. ಯಾರು ನಂತರ ದಾನ ಮಾಡ್ತಾರೆ ಅವರೇ ಎಲ್ಲರಿಗೂ ಪ್ರಿಯರು ಆಗ್ತಾರೆ. ಬಚ್ಚೋಂ ಕೆ ಅಂದರ್ ಮೇ ಕಿತನಿ ಖುಷಿ ಹೋನಿ ಚಾಹಿಯೆ. ಮಕ್ಕಳಿಗೆ ಒಳೊಳಗೆ ಎಷ್ಟು ಖುಷಿ ಇರಬೇಕಾಗಿದೆ. ಸೆನ್ಸಿಬಲ್ ಬಚ್ಚೆ ಜೋ ಹೋಂಗೆ ವೋ ತೋ ಕಹೆಂಗೆ. ಯಾರು ಬುದ್ಧಿವಂತ ಮಕ್ಕಳು ಇದ್ದಾರೆ ಅವರು ಹೇಳ್ತಾರೆ, ಏನು ಹೇಳ್ತಾರೆ, ಹಮ್ ಬಾಬಾ ಸೆ ಪೂರಾ ಹಿ ವರ್ಸಾ ಲೇಂಗೆ ಏಕದಮ್ ಚಟಕ್ ಪಡೆಂಗೆ. ನಾವು ಬಾಬನಿಂದ ಪೂರ್ಣ ಆಸ್ತಿ ಪಡೀತೀವಿ. ಬಾಬನೊಂದಿಗೆ ಅವರು ಯಾವ ರೀತಿ ಅಂಟ್ಕೊಂಡ್ಬಿಡ್ತಾರೆ ಬಾಬನಿಗೆ. बाप से बहुत लव रहता रहेगा क्योंकि जानते हैं. ತಂದೆಯೊಂದಿಗೆ ಬಹಳ ಪ್ರೀತಿ ಇರುತ್ತೆ, ಯಾಕೆ ಗೊತ್ತಿದೆ,
ಏನು ಗೊತ್ತಿದೆ? ಪ್ರಾಣ ದೇನೆ ವಾಲ ಬಾಪ್ ಮಿಲಾ ಹೈ. ನಮಗೆ ಪ್ರಾಣ ಕೊಡುವಂತಹ ತಂದೆ ಸಿಕ್ಕಿದ್ದಾರೆ. ನಾಲೆಜ್ ಕಾ ವರದಾನ್ ಐಸಾ ದೇತೆ ಹೈ ಜಿಸ್ಸೆ ಹಮ್ ಕ್ಯಾ ಸೆ ಕ್ಯಾ ಬನ್ ಜಾತೆ ಹೈ. ಜ್ಞಾನದ ವರದಾನ ಈ ರೀತಿ ಕೊಡ್ತಾರೆ, ಯಾವುದರಿಂದ ನಾವು ಏನಿಂದ ಏನಾಗ್ಬಿಡ್ತೀವಿ, ಏನಿಂದ ಏನಾಗ್ತೀವಿ. ಮುಳ್ಳಿಂದ ಹೂವು ಹಾಕ್ತೀವಿ, ಕವಡೆಯಿಂದ ವಜ್ರ ಹಾಕ್ತೀವಿ, ಮನುಷ್ಯನಿಂದ ದೇವತೆ ಹಾಕ್ತೀವಿ, ಅಲ್ವಾ, ಕಲ್ಲು ಮೂರ್ತಿ ಹಾಕ್ತೀವಿ. इंसॉल्वेंट से सॉल्वेंट बन जाते हैं. इतना भंडारा भरपूर कर देते हैं. ಇನ್ಸಾಲ್ವೆಂಟ್ ಎಲ್ಲ ಪಾಪರು, ನಂತರ ಸಾಲ್ವೆಂಟು ಎಷ್ಟು ಸಾಹುಕಾರರಾಗ್ತೀವಿ, ಚಿನ್ನದ ಮನೆಯಲ್ಲಿರುವಂತಹ ಸಾಹುಕಾರರು. ಇಷ್ಟೊಂದು ನಮ್ಮ ಭಂಡಾರ ಬಾಬಾ ಭರ್ಪೂರ್ ಮಾಡಿಬಿಡ್ತಾರೆ. ಜಿತನಾ ಬಾಪ್ಕೋ ಯಾದ್ ಕರೆಂಗೆ ಉತನಾ ಏನು, ಎಷ್ಟು ತಂದೆಯನ್ನು ನೆನಪು ಮಾಡ್ತೀವಿ ಅಷ್ಟು ಲವ್ ರಹೇಗ, ಕಶಿಶ್ ಹೋಗಿ, ಆ ಪ್ರೀತಿ ಅನ್ನೋದು ಇರುತ್ತೆ, ಮತ್ತು ತಂದೆದು ಆಕರ್ಷಣೆನೂ ಆಗುತ್ತೆ, ಸೆಳೆತನೂ ಆಗುತ್ತೆ. ಸಿರ್ಫ್ ಸಾಫ್ ಸುಯಿ ಸಾಫ್ ಹೋತಿ ಹೈ ತೋ ಚಕ್ಮಕ್ ತರಫ್ ಖೇಂಚ್ ಹೋ ಜಾತಿ ಹೈನಾ. ಬಾಬಾ ಹೇಳ್ತಾರೆ, ಹೇಗೆ ಆ ಸೂಜಿ ತುಕ್ಕು ಎಲ್ಲ ಹೊಟ್ಟೋಯ್ತು, ಸೂಜಿದು ಶುದ್ಧವಾಗೋಯ್ತು, ಅವಾಗ ಹೇಗೆ ಮ್ಯಾಗ್ನೆಟ್ ಕಡೆಗೆ ಸೆಳೆತ, ಹೇಗೆ ಸೆಳೆತದಿಂದ ಹೋಗಿ ಅಂಟ್ಕೊಂಡ್ಬಿಡುತ್ತೆ. ಬಾಕಿ ಯಾದ್ ಸೇ ಹಿ ಕಟ್ ನಿಕಲ್ತಿ ಜಾಯೇಗಿ. ತಂದೆಯ ನೆನಪಿನಿಂದಲೇ ಆ ತುಕ್ಕು ತೊಲಗುತ್ತಾ ಹೋಗುತ್ತೆ. ಏಕ್ ಬಾಪ್ ಕೆ ಸಿವಾಯ್ ಔರ್ ಕೋಯಿ ಯಾದ್ ನಾ ಆಯೆ. ಅದಕ್ಕೆ ಬಾಬಾ ಹೇಳ್ತಾರೆ, ಒಬ್ಬ ತಂದೆಯ ವಿನಃ ಬೇರೆ ಯಾರ ನೆನಪು ಬರಬಾರ್ದು. ಜೈಸೆ ಸ್ತ್ರೀ ಕಾ ಪತಿ ಕೆ ಸಾಥ್ ಕಿತ್ನಾ ಲವ್ ಹೋತಾ ಹೈ. ಹೇಗೆ ಸ್ತ್ರೀಗೆ ತನ್ನ ಪತಿಯೊಂದಿಗೆ ಎಷ್ಟೊಂದು ಪ್ರೀತಿ ಇರುತ್ತೆ. ತುಮಾರಿ ಬಿ ಸಗಾಯಿ ಹುಯಿ ಹೈನಾ. ನಿಮಗೂ ಸಗಾಯಿ ನಿಶ್ಚಿತಾರ್ಥ ಆಗಿದೆ ಅಣ್ಣ. ಯಾರೊಂದಿಗೆ ನಿಶ್ಚಿತಾರ್ಥ ಆಗಿದೆ? ಶಿವಬಾಬನೊಂದಿಗೆ. ಸಗಾಯಿ ಕಿ ಖುಷಿ ಕಮ್ ಹೋತಿ ಹೈ ಕ್ಯಾ. ಒಬ್ಬರಿಗೆ ಒಬ್ಬರೊಂದಿಗೆ ನಿಶ್ಚಿತಾರ್ಥ ಆಯಿತು, ಆ ದಿನೇ ದಿನೇ ಖುಷಿ ಹೆಚ್ಚುತ್ತೆ ಅಲ್ವಾ. ಬಾಬಾ ಹೇಳ್ತಾರೆ, ಖುಷಿ ಏನಾದರೂ ಕಡಿಮೆ ಆಗುತ್ತಾ? ಶಿವ ಬಾಬಾ कहते हैं, मीठे बच्चे तुम्हारी हमारे साथ सगाई है, ಬ್ರಹ್ಮ ಕೆ ಸಾಥ್ ಸಗಾಯಿ ನಹಿ ಹೈ. ಶಿವಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನಿಮ್ಮದು ನನ್ನೊಂದಿಗೆ ನಿಶ್ಚಿತಾರ್ಥ ಆಗಿದೆ, ಬ್ರಹ್ಮ ತಂದೆಯೊಂದಿಗೆ ನಿಶ್ಚಿತಾರ್ಥ ಆಗಿಲ್ಲ. सगाई पक्की हो गई फिर तो उनकी ही याद सतानी चाहिए. ಹೇಗೆ ಅಲ್ಲಿ ನಿಶ್ಚಿತಾರ್ಥ ಪಕ್ಕ ಆಗೋಯ್ತು, ನಂತರ ಅವ್ರ ನೆನಪು ಹೇಗೆ ಸತಾಯಿಸ್ತಾ ಇರುತ್ತೆ. ಬಾಪ್ ಸಮझाते हैं, ಮೀಠೆ ಬಚ್ಚೆ ಗಫಲತ್ ಮತ್ ಕರೋ. ತಂದೆ ತಿಳಿಸ್ತಾರೆ, ಮಧುರ ಮಕ್ಕಳೇ, ತಪ್ಪುಗಳನ್ನು ಮಾಡಬೇಡಿ. ಸ್ವದರ್ಶನ್ ಚಕ್ರಧಾರಿ ಬನೋ, ಲೈಟ್ ಹೌಸ್ ಬನೋ. ಸ್ವದರ್ಶನ ಚಕ್ರಧಾರಿ ಆಗಿ, ಲೈಟ್ ಹೌಸ್ ಆಗಿ. ಸ್ವದರ್ಶನ್ ಚಕ್ರಧಾರಿ बनने की प्रैक्टिस अच्छी हो जाएगी तो ಸ್ವದರ್ಶನ ಚಕ್ರಧಾರಿ ಆಗುವ ಅಭ್ಯಾಸ ಚೆನ್ನಾಗಿ ಆಗೋಯ್ತು ಅಂದಾಗ ಫಿರ್ ತುಮ್ ಜೈಸೆ ಜ್ಞಾನ ಸಾಗರ್ ಹೋ ಜಾಯೆಂಗೆ. ನೀವು ಸಹ ಜ್ಞಾನ ಸಾಗರ ಆಗ್ಬಿಡ್ತೀರಿ. ಜೈಸೆ ಸ್ಟೂಡೆಂಟ್ ಪಡ್ಕರ್ ಟೀಚರ್ ಬನ್ ಜಾತೆ ಹೇನಾ. ಹೇಗೆ ಸ್ಟೂಡೆಂಟ್ ಓದಿ ಅವರು ಬೇರೆಯವರಿಗೆ ಕಲಿಸುವ ಟೀಚರ್ ಆಗಿಬಿಡ್ತಾರಲ್ವ. ತುಮಾರ ದಂದಾಗಿ ಏಹೆ. ನಿಮ್ಮ ಒಂದು ಉದ್ಯೋಗನೇ, ದಂದ ಕರ್ತವ್ಯನೇ ಇದಾಗಿದೆ. ಏನು ಕರ್ತವ್ಯ? ಸಬ್ಬಕೋ ಸ್ವದರ್ಶನ್ ಚಕ್ರಧಾರಿ ಬನಾವು ತಭಿ, ಎಲ್ಲರನ್ನೂ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡಿ. ಅಂದರೆ ಸ್ವದರ್ಶನ ಚಕ್ರದ ಜ್ಞಾನ ಕೊಡಿ, ಆಗಲೇ ಚಕ್ರವರ್ತಿ ರಾಜಾ ರಾಣಿ ಬನೆಂಗೆ. इसलिए ಬಾಬಾ ಸದೈವ್ ಬಚ್ಚೋं से पूछते हैं. ಅದರಿಂದ ಬಾಬಾ ಸದಾ ಮಕ್ಕಳೊಂದಿಗೆ ಕೇಳ್ತಾರೆ. ಏನು ಕೇಳ್ತಾರೆ ಪ್ರಶ್ನೆ? ಸ್ವದರ್ಶನ್ ಚಕ್ರಧಾರಿ ಹೋ ಬೈಟೆ ಹೋ. ಸ್ವದರ್ಶನ ಚಕ್ರಧಾರಿಗಳಾಗಿ ಕುಳಿತಿದ್ದೀರಾ?
बाप भी स्वदर्शन चक्रधारी है ना, ತಂದೆನೂ ಸಹ ಸ್ವದರ್ಶನ ಚಕ್ರಧಾರಿ ಆಗಿದ್ದಾರಲ್ವಾ. बाप आए हैं तुम मीठे बच्चों को वापस ले जाने, ತಂದೆ ಬಂದಿದ್ದಾರೆ ನೀವು ಮಧುರ ಮಕ್ಕಳನ್ನು ವಾಪಸ್ ಕರ್ಕೊಂಡು ಹೋಗ್ಲಿಕ್ಕಾಗಿ. तुम बच्चों बिगर हमको जैसे बेआरामी होती है, ಬಾಬಾ ಹೇಳ್ತಾರೆ ನೀವು ಮಕ್ಕಳಿಲ್ಲ ಮನೆಯಲ್ಲಿ ಇದ್ದರೆ ನನಗೂ ಬೇಜಾರಾಗುತ್ತೆ ಅಂತಾರೆ ಬಾಬಾ. जब समय होता है तो बेआरामी हो जाती है. ಅಲ್ಲಿ ತನಕ ಗಪ್ಚುಪ್ ಅಂತ ಕೂತಿರ್ತಾರೆ, ಯಾವಾಗ ಅವ್ರ ಸಮಯ ಬರುತ್ತೆ ಇಲ್ಲಿಗೆ ಬರುವಂಥ ಸಮಯ ಆವಾಗ ಬೇಜಾರಾಗೋಗುತ್ತೆ. ಮಕ್ಕಳು ಯಾರು ಇಲ್ಲ, ಹೋಗಿ ಎಲ್ಲ ಮಕ್ಕಳನ್ನ ಮನೆಗೆ ಕರ್ಕೊಂಬರ್ಬೇಕು ಅಂತ. ಬಸ್ ಅಭಿ ಹಮ್ ಜಾವು, ಬಚ್ಚೆ ಬಹುತ್ ಪುಕಾರ್ತೆ ಹೇ, ಬಹುತ್ ದುಃಖಿ ಹೇ, ತರಸ್ ಪಡ್ತಾ ಹೇ. ಸಾಕು ಈಗ ನಾನು ಹೋಗಬೇಕು, ಇಲ್ಲಿ ಕುಳಿತಿದ್ದು ಸಾಕು, ಪರಗ್ರಾಮದಲ್ಲಿ ಕುಳಿತಿದ್ದು ಸಾಕು, ಇವಾಗ ನಾನು ಹೋಗಬೇಕು. ಮಕ್ಕಳು ಬಹಳ ಕೂಗ್ತಾರೆ, ಬಹಳ ದುಃಖಿಗಳಾಗಿದ್ದಾರೆ. ಬಾಬನಿಗೂ ದಯೆ ಬರುತ್ತೆ. ಅಬ್ ತುಮ್ ಬಚ್ಚೋं को चलना है घर, ಈಗ ನೀವು ಹೋಗಬೇಕು ಮನೆಗೆ. ಫಿರ್ वहाँ से तुम आपे ही चले जाएंगे सुखधाम, ನಂತರ ಅಲ್ಲಿಂದ ನೀವು ತಾನಾಗಿ ಹೋಗ್ತೀರ ಎಲ್ಲಿಗೆ, ಸುಖಧಾಮಕ್ಕೆ. वहाँ मैं तुम्हारी साथ नहीं बनूंगा, साथी नहीं बनूंगा, ಅಲ್ಲಿ ನಾನು ನಿಮಗೆ ಜೊತೆಗಾರ ಆಗೋದಿಲ್ಲ. ಇವಾಗ ಜೊತೆಗಾರನಾಗಿ ಎಲ್ಲ ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗ್ತೀನಿ, ಅಲ್ಲಿಂದ ನೀವು ಸುಖಧಾಮಕ್ಕೆ ಹೋಗ್ಲಿಕ್ಕೆ ನಾನು ಜೊತೆಗಾರನಾಗೋದಿಲ್ಲ, ಜೊತೆಲಿ ಬರೋದಿಲ್ಲ ಅಂತಾರೆ. अपनी अवस्था अनुसार तुम्हारी आत्मा चली जाएगी, ತನ್ನ ಅವಸ್ಥೆ ಅನುಸಾರ, ಪುರುಷಾರ್ಥದ ಅನುಸಾರ, ಪ್ರಾರಬ್ಧದ ಅನುಸಾರ ಬಾಬಾ ಹೇಳ್ತಾರೆ ಆತ್ಮ ಆ ಸಮಯಕ್ಕೆ ಯಾವಾಗ ಹೋಗಬೇಕು, ಸತ್ಯುಗದ ಆದಿನಲ್ಲಿ ಹೋಗಬೇಕಾ, ಮಧ್ಯದಲ್ಲಿ ಹೋಗಬೇಕಾ, ಕೊನೆಯಲ್ಲಿ ಹೋಗಬೇಕಾ, ತಾನಾಗಿ ಹೊರಟೋಗುತ್ತೆ. ಇವಾಗ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರನ್ನೂ ಒಟ್ಟಿಗೆ ಬಾಬಾ ಒಂದೇ ಸಮಯದಲ್ಲಿ ಕರ್ಕೊಂಡು ಹೋಗ್ತಾರೆ. तुम बच्चों को ये नशा रहना चाहिए, हम रूहानी ಯೂನಿವರ್ಸಿಟಿ में पढ़ रहे हैं, ನೀವು ಮಕ್ಕಳಿಗೆ ಈ ನಶೆ ಇರಬೇಕಾಗಿದೆ, ನಾವು ರುಹಾನಿ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀವಿ, ಈಶ್ವರೀಯ ವಿಶ್ವವಿದ್ಯಾಲಯ ಅಲ್ವಾ, ಇದ್ಯಾವುದಿದು, ರುಹಾನಿ ಯೂನಿವರ್ಸಿಟಿ. ಹಮ್ ನಾವು ಯಾರಾಗಿದ್ದೀವಿ, ಗಾಡ್ಲಿ ಸ್ಟೂಡೆಂಟ್ ಆಗಿದ್ದೀವಿ. हम मनुष्य से देवता अथवा विश्व का मालिक बनने के लिए पढ़ रहे हैं, ನಾವು ಮನುಷ್ಯರಿಂದ ದೇವತೆ ಅಥವಾ ವಿಶ್ವದ ಮಾಲೀಕರಾಗಲಿಕ್ಕಾಗಿ ಓದ್ತಾ ಇದ್ದೀವಿ. इससे हम सारी ಮಿನಿಸ್ಟ್ರಿ ಪಾಸ್ कर लेते हैं, ಈ ಓದಿನಿಂದ ಎಲ್ಲ ಮಿನಿಸ್ಟ್ರಿ ಏನು ಪಾಸ್ ಮಾಡಿಬಿಡ್ತೀವಿ, ಪಾಸ್ ಆಗಿಬಿಡ್ತೀವಿ. हेल्थ की एजुकेशन भी पढ़ते हैं, कैरेक्टर सुधारने की भी नॉलेज पढ़ते हैं. हेल्थ मिनिस्ट्री, फूड मिनिस्ट्री, लैंड मिनिस्ट्री, बिल्डिंग मिनिस्ट्री सब इसमें आ जाते हैं. ಬಾಬಾ ಹೇಳ್ತಾರೆ ಹೆಲ್ತಿನ ಎಜುಕೇಷನ್ನು ಓದ್ತೀರಾ, ಕ್ಯಾರೆಕ್ಟರ್ ಚಾರಿತ್ರ್ಯ ಸುಧಾರಣೆಗಾಗಿ ಜ್ಞಾನ ಓದ್ತೀರಾ, ಹೆಲ್ತ್ ಮಿನಿಸ್ಟ್ರಿ, ಫುಡ್ ಮಿನಿಸ್ಟ್ರಿ, ಲ್ಯಾಂಡ್ ಮಿನಿಸ್ಟ್ರಿ, ಬಿಲ್ಡಿಂಗ್ ಮಿನಿಸ್ಟ್ರಿ ಎಲ್ಲ ಇದರಲ್ಲಿ ಬಂದ್ಬಿಡುತ್ತೆ. मीठे मीठे बच्चों को बाप बेट समझाते हैं, जब कोई सभा में भाषण करते हो व किसको समझाते हो तो गड़ी गड़ी बोलो. ಮದರ ಮದರ ಮಕ್ಕಳಿಗೆ ತಂದೆ ಕುಳಿತು ತಿಳಿಸ್ತಾರೆ, ಯಾವಾಗ ನೀವು ಯಾವುದಾದ್ರೂ ಸಭೆಯಲ್ಲಿ ಭಾಷಣ ಮಾಡ್ತೀರಿ ಇಲ್ಲ ಯಾರಿಗಾದರೂ ಜ್ಞಾನ ತಿಳಿಸ್ತೀರಿ, ಆಗ ಗಳಿಗೆ ಗಳಿಗೆಗೆ ಹೇಳಿ. ಯಾವ ಮಾತು ಹೇಳಬೇಕು, ಗಳಿಗೆ ಗಳಿಗೆಗೆ अपने को आत्मा समझ परमपिता परमात्मा को याद करो, ತನ್ನನ್ನು ಆತ್ಮ ಅಂತ ತಿಳಿದು ಪರಂಪಿತ ಪರಮಾತ್ಮನನ್ನು ನೆನಪು ಮಾಡಿ. इस याद से ही तुम्हारे विकर्म विनाश होंगे, ಈ ನೆನಪಿನಿಂದಲೇ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ.
ತುಮ್ ಪಾವನ್ ಬನ್ ಜಾಯೆಂಗೆ, ಆವಾಗ ನೀವು ಪಾವನ ಆಗ್ಬಿಡ್ತೀರಿ. ಗಡಿ ಗಡಿ ಏ ಯಾದ್ ಕರ್ನಾ ಹೇ, ಗಳಿಗೆ ಗಳಿಗೆಗೆ ಇದು ನೆನಪು ಮಾಡಬೇಕು. ಯಾವುದು? ತನ್ನನ್ನು ಆತ್ಮ ಅಂತ ತಿಳಿದು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪರಂತು ಯೇ ಬಿ ತುಮ್ ತಭಿ ಕಹ ಸಕೆಂಗೆ ಜಬ್ ಖುದ್ ಯಾದ್ ಮೇ रहेंगे. ಬಾಬಾ ಹೇಳ್ತಾರೆ, ಬೇರೆಯವರಿಗೂ ಸಹ ನೀವು ಯಾವಾಗ ಹೇಳ್ಬೋದು? ಖುದ್ದು ನೀವು ಯಾವಾಗ ನೆನಪಿನಲ್ಲಿ ಇರ್ತೀರಿ ಆಗಲೇ ಎಲ್ಲರಿಗೂ ನೀವು ಹೇಳ್ಬೋದು. ಇಸ್ ಬಾತ್ ಕಿ ಬಚ್ಚೋ ಮೇ ಬಹುತ್ ಕಮ್ಜೋರಿ ಹೈ. ಈ ಮಾತಿಂದು ಮಕ್ಕಳಲ್ಲಿ ಬಹಳ ಬಲಹೀನತೆ ಇದೆ. ಯಾವುದು? ತಾವು ಧಾರಣೆ ಮಾಡಿ ಬೇರೆಯವರಿಗೆ ಹೇಳುವಂಥದ್ದು. अंदरूनी तुम बच्चों को खुशी होगी, याद में रहेंगे, तब दूसरों को समझाने का असर होगा. ಯಾವಾಗ ನೀವು ಧಾರಣೆ ಮಾಡಿರ್ತೀರಿ ಆವಾಗ ನೀವು ಮಕ್ಕಳಿಗೆ ಒಳೊಳಗೆ ಖುಷಿ ಆಗುತ್ತೆ, ನೆನಪಿನಲ್ಲಿ ಇರ್ತೀರಿ, ಆಗ ಬೇರೆಯವರಿಗೂ ತಿಳಿಸಿದಾಗ ಅದರದ್ದು ಪ್ರಭಾವ ಆಗುತ್ತೆ. ತುಮಾರ ಬೋಲ್ನಾ ಜಾಸ್ತಿ ನಹಿ ಹೋನಾ ಚಾಹಿಯೆ. ಬಾಬಾ ಹೇಳ್ತಾರೆ, ಬಹಳಷ್ಟೂ ಜ್ಞಾನ ಹೇಳಕ್ಕೆ ಹೋಗ್ಬೇಡಿ. ಆತ್ಮ ಅಭಿಮಾನಿ ಹೋ ಥೋಡಾ ಭಿ ಸಮಜಾಯೆಂಗೆ ತೋ, ಆತ್ಮ ಅಭಿಮಾನಿಯಾಗಿ ಸ್ವಲ್ಪ ತಿಳಿಸಿದ್ರಿ ಅಂದಾಗ ತೀರ್ ಲಗೇನಾ. ಬಾಬಾ ಹೇಳ್ತಾರೆ, ಬಾಣನೂ ಸಹ ನಾಟುತ್ತೆ. ಬಾಪ್ ಕಹತೆ ಹೇ ಬಚ್ಚೆ ಬೀತಿ ಸೋ ಬೀತಿ. ಏನು ಹೇಳ್ತಾರೆ? ಸರಿ, ಇಲ್ಲಿ ತನಕ ಏನು ನಡೀತು ಕಳೆದು ಹೋಯಿತು, ಪಾಸ್ಟ್ ಇಸ್ ಪಾಸ್ಟ್. ಪಹಲೆ ಅಪನೆ ಕೋ ಸುಧಾರು. ಇವಾಗ ತಮ್ಮನ್ನು ಮೊದಲು ಸುಧಾರಣೆ ಮಾಡ್ಕೊಳ್ಳಿ, ತಾವು ಧಾರಣೆ ಮಾಡಿ ನಂತರ ಬೇರೆಯವರಿಗೆ ತಿಳಿಸಿ. ಖುದ್ ಯಾದ್ ಕರೆಂಗೆ ನಹಿ ದೂಸರೋಂ ಕೋ ಕಹತೆ रहेंगे. ಬಾಬಾ ಹೇಳ್ತಾರೆ, ತಾವು ನೆನಪು ಮಾಡೋದಿಲ್ಲ, ಬೇರೆಯವರಿಗೆ ಹೇಳ್ತಾ ಇರ್ತೀರಿ. ಏನಂತಾರೆ ಬಾಬಾ ಅದಕ್ಕೆ? ಈ ಠಗಿ ಚಲ್ ನ ಸಕೆ, ಈ ಮೋಸ ನಡೀಲಿಕ್ಕೆ ಸಾಧ್ಯ ಇಲ್ಲ, ನಡೆಯೋದಿಲ್ಲ, ಈ ಮೋಸ ನಡೆಯೋದಿಲ್ಲ. ಅಂದರ್ ದಿಲ್ ಜರೂರ್ ಖಾತಿ ಹೋಗಿ, ಒಳಗೆ ಮನಸ್ಸು ಏನು ತಪ್ಪದೆ ತಿಂತಾ ಇರುತ್ತೆ, ನಾನು ಮಾಡೋದಿಲ್ಲ, ಇವಾಗ ಹೇಳ್ತಾ ಇದ್ದೇನೆ. ಬಾಪ್ ಕೆ ಸಾಥ್ ಪೂರಾ ಲವ್ ನಹಿ ಹೈ ತೋ ಶ್ರೀಮತ್ ಪರ್ ಚಲತೆ ನಹಿ ಹೈ. ತಂದೆಯೊಂದಿಗೆ ಪೂರ್ಣ ಪ್ರೀತಿ ಇಲ್ಲ ಅಂದಾಗ ಶ್ರೀಮತದಂತೆ ನಡೆಯೋದಿಲ್ಲ. ಬೇಹದ್ ಕೆ ಬಾಪ್ ಜೈಸಿ ಶಿಕ್ಷಾ ತೋ ಔರ್ ಕೋಯಿ ದೇ ನ ಸಕೆ. ಬೇಹದ್ದಿನ ತಂದೆ ರೀತಿಯ ಶಿಕ್ಷಣ ಬೇರೆ ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಾಪ್ ಕಹತೆ ಹೇ ಮೀಠೆ ಬಚ್ಚೆ, ಇಸ್ ಪುರಾನಿ ದುನಿಯಾ ಕೋ ಅಬ್ ಭೂಲ್ ಜಾओ. ತಂದೆ ಹೇಳ್ತಾರೆ, ಮಧುರ ಮಕ್ಕಳೇ, ಈಗ ಈ ಹಳೆಯ ಪ್ರಪಂಚವನ್ನು ಮರೆತು ಹೋಗಿ. ಪಿಚಾಡಿ ಮೇ ತೋ ಯೇ ಸಬ್ ಭೂಲ್ ಹಿ ಜಾನಾ ಹೈ. ಕೊನೆಗಂತೂ ಎಲ್ಲ ಇದು ಮರೀಲೇಬೇಕಾಗಿದೆ. ಬುದ್ಧಿ ಲಗ್ ಜಾತಿ ಹೈ ಅಪ್ನೆ ಶಾಂತಿದ ಔರ್ ಸುಖಧಾಮ ಮೇ. ಬುದ್ಧಿ ತೊಡಗ್ಬಿಡುತ್ತೆ ಎಲ್ಲಿ? ತನ್ನ ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ. ಬಾಪ್ ಕೋ ಯಾದ್ ಕರ್ತೆ ಕರ್ತೆ ಬಾಪ್ ಕೆ ಪಾಸ್ ಚಲೆ ಜಾನಾ ಹೈ. ತಂದೆಯನ್ನು ನೆನಪು ಮಾಡ್ತಾ ಮಾಡ್ತಾ ತಂದೆ ಬಳಿಗೆ ಹೋಗಬೇಕು. ಪತಿತಾತ್ಮ ತೋ ಜಾನ ಸಕೆ. ಪತಿತಾತ್ಮ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಓ ಹೈ ಆ ಮನೆ ಆಗಿದೆ. ಎಂಥ ಮನೆ? ಪಾವನ್ ಆತ್ಮಾओं का घर. ಪಾವನ ಆತ್ಮಗಳು ಇರುವಂತಹ ಮನೆ. ये शरीर 5 तत्वों से बना हुआ है, तो ये 5 तत्व यहाँ रहने लिए खींचते हैं. ಬಾಬಾ ಹೇಳ್ತಾರೆ, ಈ ಶರೀರ 5 ತತ್ವಗಳಿಂದ ಮಾಡಲ್ಪಟ್ಟಿದೆ. ಈ 5 ತತ್ವಗಳು ಇಲ್ಲಿ ಇರ್ಲಿಕ್ಕಾಗಿ ಸೆಳೆಯುತ್ತೆ. ಕ್ಯೋಂಕಿ ಆತ್ಮನೇ ಜೈಸೆ ಪ್ರಾಪರ್ಟಿ ಲಿ ಹುಯಿ ಹೈ, ಇಸ್ಲಿಯೇ ಶರೀರ ಮೇ ಮಮತ್ವ ಹೋ ಗಯಾ. ಹೇಗೆ ಆತ್ಮ ಈ ಶರೀರನ ಪ್ರಾಪರ್ಟಿ ಥರ ತಗೊಂಡಿದೆ, ಅದರಿಂದ ಶರೀರದಲ್ಲಿ ಆ ಮಮತ್ವ ಅನ್ನೋದು ನಂದು ನಂದು ಅನ್ನೋ ಮಮತ್ವ, ಹೇಗೆ ಆಸ್ತಿನಲ್ಲಿ ನಂದು ನಂದು ಅನ್ನೋದು ಮಮತ್ವ ಇರುತ್ತೆ, ಆ ರೀತಿ ಶರೀರದೊಂದಿಗೆ
ನಂದು ನಂದು ಅನ್ನೋ ಮಮತ್ವ ಇದೆ. अब इनसे ममत्व निकल जाना है, निकाल जाना है अपने घर. ಈಗ ಇದರೊಂದಿಗೆ ಮಮತ್ವ ತೆಗೆದು ಹೋಗಬೇಕಾಗಿದೆ ತನ್ನ ಮನೆಗೆ. वहाँ तो ये 5 तत्व है नहीं, ಮನೆಯಲ್ಲಿ 5 ತತ್ವಗಳಿಲ್ಲ. सत्युग में भी शरीर योग बल से बनता है. ಸತ್ಯುಗದಲ್ಲೂ 5 ತತ್ವಗಳ ಶರೀರ ಇರುತ್ತೆ, ಆದರೆ ಎಂಥ ಶರೀರ? ಯೋಗ ಬಲದಿಂದ ಆಗುತ್ತೆ. ಸತೋ ಪ್ರಧಾನ ಶರೀರ, पावन शरीर. सतो प्रधान प्रकृति होती है, इसलिए खींचती नहीं. ಸತೋ ಪ್ರಧಾನ ಪ್ರಕೃತಿ ಇಲ್ಲಿ ಹೇಗೆ ಶರೀರದ ಸೆಳೆತ ಇರುತ್ತೆ, ಆ ರೀತಿ ಅಲ್ಲಿ ಶರೀರದ ಸೆಳೆತ ಮಮತ್ವ ಅನ್ನೋದು ಇರೋದಿಲ್ಲ. ದುಃಖ ನಹಿ ಹೋತಾ. ಜೀವನ್ ಮುಕ್ತಿ ಅಂದರೆ ಏನು? ಶರೀರದ ಬಂಧನನೂ ಇಲ್ಲ, ದುಃಖನೂ ಇರೋದಿಲ್ಲ. ये बड़ी महीन बातें है समझने की. ಇದು ಬಹಳ ಸೂಕ್ಷ್ಮವಾದ ಮಾತುಗಳಿದೆ, ತಿಳ್ಕೊಳ್ಳುವಂತಹ ಮಾತು ಇದೆ. ಅಲ್ಲೂ ಶರೀರದಲ್ಲಿ ಇರ್ತೀವಿ, ಆದರೆ ಸೆಳೆತ ಇದೆಯಾ? ಆ ಶರೀರದ ಮಮತ್ವ, ಶರೀರದ ಬಂಧನ, ಸೆಳೆತ ಇಲ್ಲ. ಇಲ್ಲಿ ತಮೋಪ್ರಧಾನ ತತ್ವಗಳದ್ದು, ತಮೋಪ್ರಧಾನ ಆತ್ಮನಿಗೆ ಹೇಗೆ ಸೆಳೆತ ಅನ್ನೋದಿದೆ, ನನ್ನ ಶರೀರ ನಂದು ನಂದು ಅನ್ನೋದು ಮಮತ್ವ ಸೆಳೆತ ಇದೆ. ಬಾಬಾ ಹೇಳ್ತಾರೆ ಇದು ಬಹಳ ಸೂಕ್ಷ್ಮವಾದ ಮಾತು, ತಿಳ್ಕೊಳ್ಳುವಂತಹದ್ದು. यहाँ 5 तत्वों का बल आत्मा को खींचती है, इसलिए शरीर छोड़ने की दिल नहीं होती. ಇಲ್ಲಿ 5 ತತ್ವಗಳ ಬಲ, ತಮೋಪ್ರಧಾನ ತತ್ವಗಳ ಬಲ ಆತ್ಮನನ್ನು ಹಾಗೆ ಸೆಳೆಯುತ್ತೆ. ಆದ್ದರಿಂದ ಶರೀರ ಬಿಡಲಿಕ್ಕೂ ಮನಸ್ಸಾಗೋದಿಲ್ಲ. ಆತ್ಮ ಶರೀರ ಬಿಡುವಾಗ ಅಷ್ಟು ಕಷ್ಟದ ಅನುಭವ ಮಾಡುತ್ತೆ. ನಾನು ನಾನು ಅಂತ ಹೇಗೆ ನಾನು ನಂದೂ ಅಲ್ಲ, ನಾನು ಶರೀರ ನಾನೇ ಅಂತ ಆ ಥರ ಅದರಿಂದ ಭಿನ್ನ ಆಗಲಿಕ್ಕೆ ಕಷ್ಟ ಆಗುತ್ತೆ ಆತ್ಮನಿಗೆ. ಅದನ್ನು ಬಿಡಲಿಕ್ಕೂ ಅಷ್ಟು ಕಷ್ಟ ಆಗುತ್ತೆ. ಏನು ಹೇಳ್ತಾರೆ, 3 ಚೇಳು ಒಂದ್ಸಲ ಕಚ್ಚಿದ್ರೆ ಎಷ್ಟು ಕಷ್ಟ ದುಃಖ ಆಗುತ್ತೆ, ಅಷ್ಟು ಆತ್ಮನಿಗೆ ಆ ಸಾವಿನಲ್ಲಿ ದುಃಖ ಅಂತ ಹೇಳ್ತಾರೆ. ಅಲ್ಲಿ ಸತ್ಯುಗದಲ್ಲಿ ಹೇಗೆ ಶರೀರ ಹಳೆಯ ವಸ್ತ್ರ ತೆಗೆದು ಹೊಸ ವಸ್ತ್ರ ಧರಿಸುವ ರೀತಿ. नहीं तो इसमें और ही कुछ होना चाहिए. पावन बन शरीर ऐसे छोड़ेंगे जैसे मक्खन से बाल. ಬಾಬಾ ಹೇಳ್ತಾರೆ ಇಲ್ಲ ಅಂದರೆ ಇದರಲ್ಲಿ ಇನ್ನೂ ಖುಷಿ ಪಡಬೇಕಾಗಿದೆ. ಶರೀರ ಬಿಡೋದರಲ್ಲಿ ಪಾವನರಾಗಿ ಶರೀರ ಈ ರೀತಿ ಬಿಡ್ತೀವಿ, ಹೇಗೆ ಬೆಣ್ಣೆನಲ್ಲಿ ಕೂದಲು ತೆಗೆದಂಗೆ. तो शरीर से सब चीज़ों से ममत्व एकदम मिटा देना है, इससे तुम्हारा कोई कनेक्शन नहीं. ಬಾಬಾ ಹೇಳ್ತಾರೆ ಶರೀರದೊಂದಿಗೆ ಎಲ್ಲ ವಸ್ತುಗಳೊಂದಿಗೆ ಮಮತ್ವವನ್ನು ಅಳಿಸಿ ಹಾಕಬೇಕಾಗಿದೆ. ಇದರೊಂದಿಗೆ ನಿಮ್ಮದು ಯಾವುದೋ ಕನೆಕ್ಷನ್ನು ಇಲ್ಲ. ಬಸ್ ಹಮ್ ಜಾತೆ ಹೇ ಬಾಬಾ ಕೆ ಪಾಸ್. ಇವಾಗ ಎಂಥ ಸಮಯ, ಎಲ್ಲ ಕನೆಕ್ಷನ್ಗಳಿಂದ ದೂರ ಆಗಬೇಕು. ಇವಾಗ ನಾವು ಹೋಗ್ತೀವಿ ಬಾಬನ ಜೊತೆ, ಬಾಬನ ಬಳಿಗೆ. इस दुनिया में अपना बैगेज तैयार कर पहले से ही भेज दिया है. ಬಾಬಾ ಹೇಳ್ತಾರೆ ಮಮತ್ವವನ್ನು ತೆಗೆದು ಹಾಕಿದ್ವಿ ಅಂದಾಗ ಈ ಪ್ರಪಂಚದಲ್ಲಿ ತಮ್ಮದು ಯಾವುದು ಬ್ಯಾಗೇಜ್ ಎಲ್ಲ ತಯಾರು ಮಾಡಿ ಮೊದಲೇ ಎಲ್ಲ ಕಳಿಸ್ಬಿಟ್ಟಿದ್ದೀವಿ. ಸಾತ್ ಮೇ ತೋ ಚಲ್ ನ ಸಕೆ. ಬಾಬಾ ಹೇಳ್ತಾರೆ ವಿನಾಶದ ಸಮಯದಲ್ಲಿ ಎಲ್ಲ ಬಿಟ್ಟು ಆತ್ಮ ಹೋಗ್ಬೇಕಲ್ವಾ, ಜೊತೆಯಲ್ಲಿ ಏನು ತಗೊಂಡು ಹೋಗೋ ಆಗಿಲ್ಲ. ಅದಕ್ಕೆ ಎಲ್ಲ ಬ್ಯಾಗೇಜ್ ತಯಾರು ಮಾಡಿ ಮೊದಲೇ ಕಳಿಸ್ಬಿಟ್ಟಿದ್ದೀವಿ, ಜೊತೆಯಲ್ಲಿ ಏನು ತಗೊಂಡು ಹೋಗೋಗಿಲ್ಲ. ಬಾಕಿ ಆತ್ಮ ಉಂಕೋ ಜಾನ ಹೈ. ವಿನಾಶದಲ್ಲಿ ಎಲ್ಲ ಭಸ್ಮ ಹೋಗುತ್ತೆ, ಉಳ್ಕೊಳ್ಳುತ್ತೆ ಆತ್ಮಗಳು ತಂದೆಯ ಜೊತೆ ಮನೆಗೆ ಹೋಗುತ್ತವೆ. ಶರೀರ ಕೋ ಭಿ ಯಹಾ ಚೋಡ್ ದಿಯಾ. ಶರೀರನೂ ಇಲ್ಲೇ ಬಿಟ್ಬಿಟ್ವಿ. ಬಾಬಾನೇ ನಯೇ ಶರೀರ ಕಾ ಸಾಕ್ಷಾತ್ಕಾರ ಕರಾ ದಿಯಾ. ಬಾಬಾ ನಮ್ಮ ಮಕ್ಕಳಿಗೆ
ದೇವತಾ ಶರೀರ, ಹೊಸ ಶರೀರ, ಅದು ಸಾಕ್ಷಾತ್ಕಾರದಲ್ಲಿ ತೋರಿಸಿದ್ದಾರೆ. ಅದು ನೋಡಿ ತಾನೇ ಚಿತ್ರ ಮಾಡಿರೋದು. ಹೀರೆ ಜವಾಹರುಂಕೆ ಮಹಲ್ ಮಿಲ್ ಜಾಯೆಂಗೆ, ವಜ್ರ ವೈಡೂರ್ಯಗಳ ಮಹಲ್ ಸಿಕ್ಕುತ್ತೆ. ಐಸೆ ಸುಖಧಾಮ್ ಮೇ ಜಾನೆ ಕೆ ಲಿಯೆ ಕಿತನಿ ಮೆಹನತ್ ಕರ್ನಿ ಚಾಹಿಯೆ. ಈ ರೀತಿ ಸುಖಧಾಮಕ್ಕೆ ಹೋಗ್ಲಿಕ್ಕಾಗಿ ಎಷ್ಟು ಪರಿಶ್ರಮ ಪುರುಷಾರ್ಥ ಮಾಡಬೇಕಾಗಿದೆ. ಥಕನಾ ನಹಿ ಚಾಹಿಯೆ, ಸುಸ್ತಾಗಬಾರ್ದು ಇದರಲ್ಲಿ. ದಿನ ರಾತ್ ಬಹುತ್ ಕಮಾಯಿ ಕರ್ನಿ ಹೈ, ಹಗಲು ರಾತ್ರಿ ಬಹಳ ಸಂಪಾದನೆ ಮಾಡಬೇಕು. ಇಸ್ಲಿಯೇ ಬಾಬಾ ಕಹತೆ ಹೇ, ಅದರಿಂದ ಬಾಬಾ ಹೇಳ್ತಾರೆ, ಏನು ಹೇಳ್ತಾರೆ, ನೀಂದ್ ಕೋ ಜೀತನೆ ವಾಲೆ ಬಚ್ಚೆ ಮಾಮೇಕಂ ಯಾದ್ ಕರೋ. ನಿದ್ರಾಜೀತ್ ಮಕ್ಕಳೇ, ನನ್ನೊಬ್ಬನನ್ನು ನೆನಪು ಮಾಡಿ. ಯಾವುದಕ್ಕಾಗಿ ಹೇಳ್ತಾರೆ, ಯಾವ ನೆನಪಿಗಾಗಿ? ಅಮೃತ ವೇಳೆ ನೆನಪಿಗಾಗಿ. ನಿದ್ರಾಜೀತ್ ಮಕ್ಕಳೇ, ನನ್ನೊಬ್ಬನನ್ನು ನೆನಪು ಮಾಡಿ. ಅವ್ರು ವಿಚಾರ ಸಾಗರ್ ಮಂಥನ್ ಕರೋ, ವಿಚಾರ ಸಾಗರ ಮಂಥನ ಮಾಡಿ. ड्रामा के राज को बुद्धि में रखने से बुद्धि एकदम शीतल हो जाते हैं. ಡ್ರಾಮಾದ ರಹಸ್ಯ ಬುದ್ಧಿಯಲ್ಲಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಪೂರ್ಣವಾಗಿ ಬುದ್ಧಿ ತಣ್ಣಗಾಗ್ಬಿಡುತ್ತೆ, ಶೀತಲ ಆಗ್ಬಿಡುತ್ತೆ. ಡ್ರಾಮಾದಲ್ಲಿ ಹೇಗಿದೆಯೋ ಹಾಗೆ ನಡೆಯುತ್ತೆ ಅಂದಾಗ ಏನಾಗುತ್ತೆ, ಅಲ್ಲಿ ವ್ಯರ್ಥ ಸಂಕಲ್ಪಗಳಾಗಲಿ ದುಃಖ ಆಗಲಿ ಬರೋದಿಲ್ಲ. ಆತ್ಮ ಪೂರ್ಣವಾಗಿ ಶೀತಲ ಆಗ್ಬಿಡುತ್ತೆ. ಜೋ ಮಹಾರಥಿ ಬಚ್ಚೆ ಹೋಂಗೆ ಓ ಕಬ್ ಹಿಲೆಂಗೆ ನಿಹಿ. ಯಾರು ಮಹಾರಥಿ ಮಕ್ಕಳಿದ್ದಾರೆ ಅವರು ಯಾವುದೇ ಪರಿಸ್ಥಿತಿಯಲ್ಲೂ ಹೇಗಿರ್ತಾರೆ, ಅಲ್ಲಾಡೋದಿಲ್ಲ, ಅಚಲರಾಗಿ ಇರ್ತಾರೆ. ಶಿವ ಬಾಬಾ ಕೋ ಯಾದ್ ಕರೆಂಗೆ ತೋ ಓ ಸಂಭಾಲ್ ಭಿ ಕರೆಂಗೆ. ಶಿವಬಾಬನ್ ನೆನಪು ಮಾಡಿದಾಗ ಅವರು ನಮ್ಮ ಸಂಭಾಲನೆನೂ ಸಹ ಮಾಡ್ತಾರೆ. ಎಂಥದೇ ಪರಿಸ್ಥಿತಿ ಬರಲಿ ನಮ್ಮನ್ನು ಸಂಭಾಲನೆನೂ ಸಹ ಮಾಡ್ತಾರೆ. ಬಾಪ್ ತುಮ್ ಬಚ್ಚೋಂ ಕೋ ದುಃಖ ಸೆ ಚುಡಾಕರ್ ಶಾಂತಿ ಕಾ ದಾನ್ ದೇತೆ ಹೈ. ತಂದೆ, ನೀವು ಮಕ್ಕಳನ್ನು ದುಃಖದಿಂದ ಬಿಡಿಸಿ ಶಾಂತಿಯ ದಾನ ಕೊಡ್ತಾರೆ. ತುಮ್ಕೋ ಭಿ ಶಾಂತಿ ಕಾ ದಾನ್ ದೇನಾ ಹೈ. ನೀವು ಅನ್ಯರಿಗೆ ಶಾಂತಿಯ ದಾನ ಕೊಡಬೇಕು. तुम्हारी ये बेहद की शांति अर्थात योग बल दूसरों को भी एकदम शांत कर देंगे. ನಿಮ್ಮದು ಈ ಬೇಹದ್ದಿನ ಶಾಂತಿ ಅರ್ಥಾತ್ ಯೋಗ ಬಲ ಬೇರೆಯವರಿಗೂ ಸಹ ಪೂರ್ಣವಾಗಿ ಶಾಂತ ಮಾಡಿಬಿಡುತ್ತೆ. झट मालूम पड़ जाएगा ये हमारे घर के है ವ नहीं. ತಕ್ಷಣ ನಮಗೂ ಗೊತ್ತಾಗುತ್ತೆ ಇವರು ನಮ್ಮ ಮನೆ ತಂದವರ ಅಲ್ವಾ. ಆತ್ಮ ಕೋ ಜಟ್ ಕಶಿಶ್ ಹೋಗಿ ಏ ಹಮಾರ ಬಾಬಾ ಹೇ. ಜ್ಞಾನ ಕೇಳಿದ್ದೆ ಆತ್ಮನಿಗೆ ತಕ್ಷಣ ಒಂದು ಆಕರ್ಷಣೆ ಆಗುತ್ತೆ, ಇವರು ನಮ್ಮ ಬಾಬಾ ಆಗಿದ್ದಾರೆ. ನಬ್ಜ್ ಬಿ ದೇಖನಿ ಹೋತಿ ಹೇ, ನಾಡಿನೂ ನೋಡ್ಬೇಕಾಗಿ ಬರುತ್ತೆ. ಬಾಪ್ ಕಿ ಯಾದ್ ಮೇ ರಹ ಫಿರ್ ದೇಖೋ ಏ ಆತ್ಮ ಹಮಾರೆ ಕುಲ್ ಕಿ ಹೈ. ನಾಡಿ ನೋಡೋದು ಅಂದರೆ ಏನು, ತಂದೆಯ ನೆನಪಿನಲ್ಲಿದ್ದು ನಂತರ ನೋಡಿ ಇವರು ನಮ್ಮ ಕುಲದವರಾಗಿದ್ದಾರಾ, ಇವರಿಗೆ ಇಂಟ್ರೆಸ್ಟ್ ಇದೆಯಾ, ಸುಮ್ಮನೆ ನಾನೊಂದು ಗಂಟೆ ಹೇಳಿ ಪ್ರಯೋಜನ ಇಲ್ಲ, ನಾಡಿ ನೋಡಿ ಬಾಬಾ ಏನು ಔಷಧಿ ಕೊಡಿ ಅಂತಾರೆ. ಅಗರ್ ಹೋಗಿ ತೋ ಏಕದಮ್ ಶಾಂತ ಹೋ ಜಾಯೇಗಿ. ಬಾಬಾ ಹೇಳ್ತಾರೆ ನಮ್ಮ ಕುಲದವರಾಗಿದ್ದರೆ ಏನು ಮಾಡ್ತಾರೆ, ಜ್ಞಾನ ಕೇಳಿದ್ದೆ ಪೂರ್ಣವಾಗಿ ಶಾಂತರು ಆಗ್ಬಿಡ್ತಾರೆ. तो इस कुल के होंगे उन्हों को ही इन बातों में रस बैठेगा. ಯಾರು ಈ ಕುಲದವರು ದೇವತಾ ಕುಲದವರು ಆಗಿದ್ದಾರೆ ಅವ್ರಿಗೇನೆ ಈ ಮಾತುಗಳದ್ದು ಏನು ಟೇಸ್ಟು ಅನ್ನೋದು ಕೂರುತ್ತೆ, ರುಚಿ. ಬಹಳ ರುಚಿಯಿಂದ ಕೇಳ್ತಾರೆ, ಆಸಕ್ತಿಯಿಂದ ಪ್ರೀತಿಯಿಂದ ಕೇಳ್ತಾರೆ. ಬಚ್ಚೆ ಯಾದ್ ಕರ್ತೆ ಹೇ ತೋ ಬಾಪ್ ಬಿ ಪ್ಯಾರ್ ಕರ್ತೆ ಹೇ. ಮಕ್ಕಳು ನೆನಪು ಮಾಡ್ತೀರ ಅಂದಾಗ ತಂದೆನೂ ಪ್ರೀತಿ ಮಾಡ್ತಾರೆ. ಆತ್ಮ ಕೋ ಪ್ಯಾರ್ ಕಿಯಾ ಜಾತಾ ಹೈ. ಆತ್ಮನನ್ನು ಪ್ರೀತಿ ಮಾಡಲಾಗುತ್ತೆ. ये भी जानते हैं जिन्होंने बहुत भक्ति की है वही ಜಾಸ್ತಿ ಪಡೆಂಗೆ. ಬಾಬಾ ಹೇಳ್ತಾರೆ ನಮ್ಗೆ ಇದನ್ನು ಗೊತ್ತಿದೆ, ಯಾರು ಬಹಳ ಭಕ್ತಿ ಮಾಡಿದ್ದಾರೆ, ಭಕ್ತಿ ಸಮಯದಲ್ಲಿ ಬಹಳ ಭಕ್ತಿ ಮಾಡಿದ್ದಾರೆ ಅವರೇ ಜಾಸ್ತಿ ಓದ್ತಾರೆ, ಜ್ಞಾನ ಪಡ್ಕೊಳ್ತಾರೆ.
उनके चेहरे से मालूम पड़ता जाएगा कि ಬಾಪ್ ಮೇ ಕಿತನಾ ಲವ್ ಹೇ. ಅವರ ಚೆಹರೆಯಿಂದನೂ ಗೊತ್ತಾಗ್ತಾ ಹೋಗುತ್ತೆ ಇವರಿಗೆ ತಂದೆಯೊಂದಿಗೆ ಲವ್ ಇದೆ, ಎಷ್ಟು ಪ್ರೀತಿ ಇದೆ. ಆತ್ಮ ಬಾಪ್ ಕೋ ದೇಖ್ತಿ ಹೇ, ಆತ್ಮ ತಂದೆಯನ್ನು ನೋಡುತ್ತೆ. ಬಾಪ್ ಹಮ್ ಆತ್ಮಾವೋ ಕೋ ಪಢಾ ರಹೇ ಹೇ, ತಂದೆ ನಾವು ಆತ್ಮಗಳಿಗೆ ಓದಿಸ್ತಾ ಇದ್ದಾರೆ. ಬಾಪ್ ಭಿ ಸಮಜ್ತೆ ಹೇ ಹಮ್ ಇತನಿ ಛೋಟಿ ಬಿಂದಿ ಆತ್ಮ ಕೋ ಪಢಾತಾ ಹೂಂ, ತಂದೆನೂ ತಿಳ್ಕೊಳ್ತಾರೆ ನಾನು ಇಷ್ಟು ಪುಟ್ಟ ಬಿಂದು ಆತ್ಮನಿಗೆ ಓದಿಸ್ತೀನಿ. ಬಾಬಾ ಎಲ್ಲಿ ನೋಡ್ತಾರೆ? ಆತ್ಮನನ್ನು ನೋಡ್ತಾರೆ. ಆಗೆ ಚಲ್ ತುಮಾರಿ ಈ ಅವಸ್ಥಾ ಹೋ ಜಾಯೇಗಿ, ಮುಂದಕ್ಕೆ ನಿಮ್ಮದು ಈ ಅವಸ್ಥೆ ಆಗುತ್ತೆ. ಯಾವ ಅವಸ್ಥೆ? ಸಮझेंगे हम भाई भाई को पढ़ाते हैं, ತಿಳ್ಕೊಳ್ತೀರಾ? ನಾನು ಆತ್ಮ ಸಹೋದರನಿಗೆ ತಿಳಿಸ್ತೀನಿ, ಓದಿಸ್ತೀನಿ. ಶಕಲ್ ಬಹನ್ ಕಿ ಹೋತೆ ಭಿ ದೃಷ್ಟಿ ಆತ್ಮ ತರಫ್ ಜಾಯೆ, ರೂಪ ಸಹೋದರಿದಾಗಿದ್ರೂ ಸಹ ದೃಷ್ಟಿ ಎಲ್ಲಿ ಹೋಗಬೇಕಾಗಿದೆ? ಆತ್ಮನ ಕಡೆಗೆ ಹೋಗಬೇಕಾಗಿದೆ. ಶರೀರ ಪರ್ ದೃಷ್ಟಿ ಬಿಲ್ಕುಲ್ ನಾ ಜಾಯೆ, ಇಸ್ಮೇ ಬಡಿ ಮೆಹನತ್ ಹೈ. ಶರೀರದ ಮೇಲೆ ದೃಷ್ಟಿ ಪೂರ್ಣವಾಗಿ ಹೋಗಬಾರ್ದು, ಇದರಲ್ಲಿ ಬಹಳ ಪರಿಶ್ರಮ ಇದೆ. ಈ ಬಡಿ ಮಹೀನ್ ಮಾತೆ ಹೇ, ಇದು ಬಹಳ ಸೂಕ್ಷ್ಮ ಮಾತಾಗಿದೆ. ಬಡಿ ಊಂಚ್ ಪಡಾಯಿ ಹೇ, ಬಹಳ ದೊಡ್ಡ ಓದಾಗಿದೆ. ವಜನ್ ಕರೋ ತೋ ಇಸ್ ಪಡಾಯಿ ಕಾ ತರಫ್ ಬಹುತ್ ಭಾರಿ ಹೋ ಜಾಯೇಗಾ. ಬಾಬಾ ಹೇಳ್ತಾರೆ ಬೇರೆ ಓದುಗಳೆಲ್ಲ ಒಂದು ತಟ್ಟೆಲಿಡಿ, ಈ ಓದು ಒಂದು ತಟ್ಟೆನಲ್ಲಿಡಿ. ಯಾವ ತಟ್ಟೆ ತೂಕ ಜಾಸ್ತಿ ಇರುತ್ತೆ? ಬಾಬಾ ಹೇಳ್ತಾರೆ ಈ ಓದು ಅಷ್ಟು ತೂಕ ಇದೆ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग, नमस्ते नमस्ते नमस्ते. धारणा के लिए मुख्य साथ, अपनी झोली ज्ञान रत्नों से भरकर फिर दान भी करना है. ತಮ್ಮ ಜೋಳಿಗೆ ಜ್ಞಾನ ರತ್ನಗಳಿಂದ ತುಂಬಿಸ್ಕೊಂಡು ನಂತರ ದಾನನೂ ಸಹ ಮಾಡಬೇಕು. ಜೋ ದಾನ್ ಕರ್ತೆ ಹೇ वो सबको प्यारे लगते हैं. ಯಾರು ದಾನ ಮಾಡ್ತಾರೆ ಅವರು ಎಲ್ಲರಿಗೂ ಪ್ರಿಯರಾಗ್ತಾರೆ. उन्हें अपार खुशी रहती है, ಅವರಿಗೆ ಅಪಾರ ಖುಷಿ ಇರುತ್ತೆ. ಎರಡನೇದು, प्राण दान देने वाले बाप को बहुत प्यार से याद करते सबको ಶಾಂತಿ का दान देना. ಪ್ರಾಣದಾನ ಕೊಡುವಂತಹ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡ್ತಾ ಎಲ್ಲರಿಗೂ ಶಾಂತಿಯ ದಾನ ಕೊಡಬೇಕು. ಸ್ವದರ್ಶನ ಚಕ್ರ ಫಿರಾತೆ ಜ್ಞಾನ ಕಾ ಸಾಗರ ಬನನಾ ಹೈ. ಸ್ವದರ್ಶನ ಚಕ್ರ ತಿರುಗಿಸ್ತಾ ಜ್ಞಾನದ ಸಾಗರ ಆಗಬೇಕು. वरदान, अंतवाहक शरीर द्वारा सेवा करने वाले ಕರ್ಮ ಬಂಧನ್ ಮುಕ್ತ ಡಬಲ್ ಲೈಟ್ ಭವ. ಅಂತವಾಹಕ ಶರೀರದ ಮೂಲಕ ಸೇವೆ ಮಾಡುವಂಥವರು ಕರ್ಮ ಬಂಧನ ಮುಕ್ತರು, ಡಬಲ್ ಲೈಟ್ ಆಗಿ. ಜೈಸೆ ಸ್ಥೂಲ ಶರೀರ ದ್ವಾರ ಸಾಕಾರಿ ಈಶ್ವರೀಯ ಸೇವಾ ಮೇ ಬ್ಯುಸಿ ರಹತೆ ಹೋ, ಹೇಗೆ ಈ ಸ್ಥೂಲ ಶರೀರದ ಮೂಲಕ ಸಾಕಾರಿ ಈಶ್ವರೀಯ ಸೇವೆಯಲ್ಲಿ ಬ್ಯುಸಿಯಾಗಿರ್ತೀರಿ, ತನುವಿನ ಸೇವೆಯಲ್ಲಿ ಬ್ಯುಸಿಯಾಗಿರ್ತೀರಿ. ಐಸೆ ಅಪನೆ ಆಕಾರಿ ಶರೀರ ದ್ವಾರ, ಅದೇ ರೀತಿ ತಮ್ಮ ಆಕಾರಿ ಶರೀರದ ಮೂಲಕ ಅಂತಃವಾಹಕ ಸೇವಾ ಭಿ ಸಾಥ್ ಸಾಥ್ ಕರ್ನಿ ಹೈ. ಅಂತಃವಾಹಕ ಸೇವೆನೂ ಸಹ ಜೊತೆ ಜೊತೆಗೆ ಮಾಡಬೇಕು. ಸೂಕ್ಷ್ಮ ಶರೀರದಿಂದ ಎಲ್ಲಿ ಯಾರಿಗೆ ಏನು ಕೊಡಬೇಕಾಗಿದೆ ಅದು ಕೊಡುವಂತಹ ಸೇವೆ ಮಾಡಬೇಕು. जैसे ब्रह्मा द्वारा स्थापना की वृद्धि हुई वैसे अभी आपके सूक्ष्म शरीर द्वारा, ಹೇಗೆ ಬ್ರಹ್ಮ ಮೂಲಕ ಸ್ಥಾಪನೆಯ ವೃದ್ಧಿ ಆಯಿತು ಅದೇ ರೀತಿ
ಈಗ ತಮ್ಮ ಸೂಕ್ಷ್ಮ ಶರೀರದ ಮೂಲಕ ಶಿವಶಕ್ತಿ के ಕಂಬೈನ್ಡ್ रूप के साक्षात्कार द्वारा ಎರಡನೇದು ಶಿವಶಕ್ತಿಯ ಕಂಬೈನ್ಡ್ ರೂಪದ ಸಾಕ್ಷಾತ್ಕಾರದ ಮೂಲಕ साक्षात्कार और संदेश मिलने का कार्य होना है. ಬೇರೆಯವರಿಗೆ ಸಾಕ್ಷಾತ್ಕಾರ ಮತ್ತು ಸಂದೇಶ ಕೊಡುವಂತಹ ಕಾರ್ಯ ಆಗಬೇಕಾಗಿದೆ. ಒಂದು ಅಂತರ್ವಾಹಕ ಸೂಕ್ಷ್ಮ ಶರೀರದ ಮೂಲಕ, ಎರಡನೇದು ಶಿವಶಕ್ತಿ ಕಂಬೈನ್ಡ್ ರೂಪದ ಸಾಕ್ಷಾತ್ಕಾರದ ಮೂಲಕ. लेकिन इस सेवा के लिए कर्म करते भी किसी भी कर्म बंधन से मुक्त सदा डबल लाइट रूप में रहो. ಆದರೆ ಈ ಸೇವೆಗಾಗಿ ಕರ್ಮ ಮಾಡ್ತಾ ಇದ್ರೂ ಸಹ ಯಾವುದೇ ಕರ್ಮ ಬಂಧನ ಮುಕ್ತರು, ಕರ್ಮ ಬಂಧನದಿಂದ ಮುಕ್ತರಾಗಿ ಸದಾ ಡಬಲ್ ಲೈಟ್ ರೂಪದಲ್ಲಿ ಇರಿ. स्लोगन मनन करने से जो ಖುಷಿ ರೂಪಿ ಮಕ್ಕನ್ ಮಿಲ್ತಾ ಹೈ. ಮನನ ಮಾಡೋದ್ರಿಂದ ಯಾವುದು ಖುಷಿ ರೂಪಿ ಬೆಣ್ಣೆ ಸಿಗುತ್ತೆ, ವಹಿ ಜೀವನ್ ಕಿ ಶಕ್ತಿಶಾಲಿ ಬನಾತಾ ಹೈ. ಅದೇ ಜೀವನವನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತೆ. ಮನನ ಮಾಡೋದ್ರಿಂದ ಯಾವುದು ಖುಷಿ ರೂಪಿ ಬೆಣ್ಣೆ ನಮಗೆ ಸಿಗುತ್ತೆ, ಅದೇ ನಮ್ಮ ಜೀವನವನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತೆ. अपनी शक्तिशाली मनसा द्वारा साकाश देने की सेवा करो. ತಮ್ಮ ಶಕ್ತಿಶಾಲಿ ಮನಸ ಮೂಲಕ ಸಕಾಶ ಕೊಡುವಂತಹ ಸೇವೆ ಮಾಡಿ. कोई भी ये नहीं कह सकता कि हमको तो सेवा का ಚಾನ್ಸ್ नहीं है. ಯಾರು ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ಸೇವೆ ಚಾನ್ಸೇ ಇಲ್ಲ ಅಂತ. कोई बोल नहीं सकते तो ಮನಸ ವಾಯುಮಂಡಲ ಸೆ. ಬಾಬಾ ಹೇಳ್ತಾರೆ, ಕೆಲವರಿಗೆ ಜ್ಞಾನ ಹೇಳಲಿಕ್ಕೆ ಬರೋದಿಲ್ಲ. ಮನಸ ವಾಯುಮಂಡಲದಿಂದ ಸುಖಕಿ ವೃತ್ತಿ ಸುಖಮಯ ಸ್ಥಿತಿ ಸೆ ಸೇವಾ ಕರೋ. ಅವರು ಮನಸ ವಾಯುಮಂಡಲದಿಂದ ಸುಖದ ವೃತ್ತಿ ಸುಖಮಯ ಸ್ಥಿತಿ ಇಂದ ಸೇವೆ ಮಾಡಿ. ತಬಿಯತ್ ಠೀಕ್ ನಹಿ ಹೈ ತೋ ಘರ್ ಬೈಠೆ ಭಿ ಸಹಯೋಗಿ ಬನೋ. ನಿಮಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ನೀವು ಮನೇಲಿ ಕುಳಿತೂ ಸಹ ಈ ಸಹಯೋಗಿಗಳು ಆಗಿ. ಯಾವುದು ವಾಯುಮಂಡಲದಿಂದ ಸುಖದ ವೃತ್ತಿ ಸುಖಮಯ ಸ್ಥಿತಿಯಿಂದ ಸೇವೆ ಮಾಡಿ. सिर्फ मनसा में शुद्ध संकल्पों का स्ಟಾಕ್ ಜಮಾ ಕರೋ. ಕೇವಲ ಮನಸ್ಸಿನಲ್ಲಿ ಶುದ್ಧ ಸಂಕಲ್ಪಗಳ ಸ್ಟಾಕು ಜಮಾ ಮಾಡ್ಕೊಳ್ಳಿ, ಈ ಮನಸ ವಾಯುಮಂಡಲ ಮಾಡಲಿಕ್ಕಾಗಿ. ಶುಭ ಭಾವನಾ ಉನ್ಸೆ ಸಂಪನ್ನ ಬನೋ. ಶುಭ ಭಾವನೆಗಳಿಂದ ಸಂಪನ್ನರು ಆಗಿ. ಜ್ಞಾನ ಬಾಯಿಂದ ಹೇಳಲಿಕ್ಕೆ ಬರೋದಿಲ್ಲ ಅಂದರೆ ಮನಸ ವಾಯುಮಂಡಲದಿಂದ ಸುಖದ ವೃತ್ತಿ ಸುಖಮಯ ಸ್ಥಿತಿಯಿಂದ ಸೇವೆ ಮಾಡಿ. ಅದಕ್ಕಾಗಿ ಮನಸ ಶುದ್ಧ ಸಂಕಲ್ಪಗಳ ಸ್ಟಾಕ್ ಜಮಾ ಮಾಡ್ಕೊಳ್ಳಿ, ಶುಭ ಭಾವನೆಗಳಿಂದ ಸಂಪನ್ನರು ಆಗಿ. ಅಚ್ಚಾ, ಓಂ ಶಾಂತಿ.